ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ರುಚಿಕರ ಅಡುಗೆಗಳು ಮಶ್ರೂಮ್ 65, ಎಳ್ಳು ಒಬ್ಬಟ್ಟು, ಪುದೀನಾ ಮಸಾಲಾ ಚಪಾತಿ, ಮಸಾಲಾ ಇಡ್ಲಿ. ಮನುಷ್ಯ 40 ದಿನಗಳ ಕಾಲ ಆಹಾರ ಇಲ್ಲದೆ, 3 ದಿನಗಳ ಕಾಲ ನೀರಿಲ್ಲದೆ, 8 ನಿಮಿಷಗಳ ಕಾಲ ಗಾಳಿ ಇಲ್ಲದೆ ಖಂಡಿತ ಬದುಕಬಹುದಂತೆ. ಆದ್ರೆ 1 ಸೆಕೆಂಡ್ ಕೂಡ ಆತ್ಮವಿಶ್ವಾಸ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಆತರ ಬದುಕೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಬದುಕೆ ಅಲ್ಲ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೋಡೋ ಸಮಯ. ಇವತ್ತು ನಮ್ಮ ಜೊತೆ ಇಬ್ರು ಸೆಲೆಬ್ರಿಟಿ ಗೆಸ್ಟ್ ಇರ್ತಾರೆ. ಒಬ್ಬ ಹೀರೋ ಅಂಡ್ ಹೀರೋಯಿನ್, ತುಂಬಾನೇ ಮುದ್ದಾಗಿದ್ದಾರೆ. ಅವರ ಪೇರ್ ನೋಡ್ತಾ ಇದ್ರೆ ನಂಗಂತೂ ತುಂಬಾ ಇಷ್ಟ. ಆ ಹುಡುಗಿ ಏನೋ ಹಿಂದಿಂದೆ ಹೋಗಿ ಐ ಮೀನ್ ಲವ್ ಅಂತ ಹೇಳ್ತಾಳಂತೆ, ಬಟ್ ಆ ಹುಡುಗ ಮಾತ್ರ ಯಾಕೋ ಹಿಂದೆ ತಿರುಗೇ ನೋಡಲ್ವಂತೆ. ಸೊ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದು ಅವನ ಬೆಸ್ಟ್ 4 ರೆಸಿಪೀಸ್ ಅನ್ನ ಹೇಳ್ಕೊಡ್ತೀನಿ, ಆಗ್ಲಾದ್ರೂ ನಾನು ಹಿಂದೆ ಬರ್ತಾರ ನೋಡ್ತೀನಿ ಅಂತ ಹೇಳ್ತಾರಂತ ಮುದ್ದಾದ ಚಲುವೆ ನೇಹಾ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ನೇಹಾ. ಹಲೋ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ಸ್. ಹೇಗಿದ್ದೀರಾ? ಐ ಫೈನ್. ಸೊ ಖುಷಿ ಆಗ್ತಿದ್ಯಾ, ಟೆನ್ಷನ್ ಆಗ್ತಿದ್ಯಾ? ಫಸ್ಟ್ ಟೈಮ್ ಅಡ್ಗೆ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಖುಷಿ ಆಗ್ತಾ ಇದೆ. ಹಾ, ಒಬ್ಬರನ್ನ ಬೀಳಿಸ್ಬೇಕು ಅಂತ ಬಂದಿದ್ದೀನಿ. ಯಾರನ್ನ? ನನ್ನ ಬಾಯ್ ಫ್ರೆಂಡ್. ಅದನ್ನೇ ಕೇಳ್ಪಟ್ಟೆ ನಾನು. ಸೊ ನಿಮ್ಮ ಸಿನಿಮಾದ ಹೆಸರು ಐ ಆಮ್ ಇನ್ ಲವ್ ಅಂತ. ಸೊ ಐ ಆಮ್ ಇನ್ ಲವ್ ಅಂತ ನೀವ್ ಹೇಳ್ತಾ ಇರ್ತೀರೋ ಹೀರೋ ಹೇಳ್ತಾ ಇರ್ತಾರ? ನಾನ್ ಹೇಳ್ತಾ ಇರ್ತೀನಿ, ಬಟ್ ಹುಡುಗ ಮಾತ್ರ ಹಿಂತಿರುಗಿ ನೋಡಿ ಬೇರೆಯವರು ಹೇಳ್ತಾ ಇರ್ತಾರೆ. ಓ ಸೋ ಸ್ಯಾಡ್ ಯಾ. ಹುಡುಗರೆಲ್ಲ ಈ ಕಾಲದಲ್ಲಿ ಹಂಗೆ ಹಂಗೆ. ಹೌದಾ? ಸೊ ನೋಡೋಣ ಹಾಗಾದ್ರೆ. ಮಹೇಶ್ ಆಕ್ಚುಲಿ ನಮ್ ಪ್ರೋಗ್ರಾಮ್ ಬರ್ತಾರಂತೆ. ಸೊ ಅವರು ಏನೋ ಅಡಿಗೆ ಹೇಳ್ಕೊಡ್ತಾರಂತೆ, ಮಾಡ್ತಾರೆ. ನಾನ್ ಮಾಡೋ ಅಡ್ಗೆಗೆ ಬಿದ್ಬಿಡ್ತಾರೆ. ಇವತ್ತಂತೂ ಫ್ಲಾಟ್ ಹಾಕ್ತಾರೆ. ಸೊ ಫಸ್ಟ್ ಹಾಗಾದ್ರೆ ನೀವು ಒಂದ್ ರೆಸಿಪಿ ರೆಡಿ ಮಾಡಿ ಇಟ್ಕೊಳ್ಳಿ, ಆಮೇಲೆ ನಮ್ಮ ಮಹೇಶ್ ಅವ್ರನ್ನ ಕರಿಯೋಣ. ಸೊ ಫಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇಟ್ ಇಸ್ ಮಶ್ರೂಮ್ 65. ಮಶ್ರೂಮ್ 65. ಸೊ 65 ಪೀಸಸ್ ಇರುತ್ತಾ ಅದು? ಇಲ್ಲ, ಅಲ್ಲಿ 6 ಪೀಸಸ್ ಇರುತ್ತೆ. ಬರೀ 6 ಪೀಸಸ್ ಆದ್ರೆ ಮಶ್ರೂಮ್ 65. ಯಾ, ಓಕೆ, ಶುರು ಮಾಡೋಣ. ಸೊ ಫಸ್ಟ್ ಮಶ್ರೂಮ್ 65 ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಮಶ್ರೂಮ್, ಸಾಲ್ಟ್, ಅಜಿನೋಮೋಟೊ, ಮೈದಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕಲರ್, ಪೆಪ್ಪರ್ ಪೌಡರ್. ಸೊ ಫಸ್ಟ್ ಪ್ರಾಸೆಸ್ ಏನು ನೇಹಾ? ಫಸ್ಟ್ ನಾವು ಹಿಟ್ಟು ಪ್ರಿಪೇರ್ ಮಾಡಿಬಿಡೋಣ. ಸೊ ಫಸ್ಟ್ ಬೌಲ್. ಯಾ, ಓಕೆ. ಕಾರ್ನ್ಫ್ಲವರ್ ಎಷ್ಟು ತಗೊಂತೀವೋ ಅಷ್ಟೇ ಮೈದಾ ಈಕ್ವಲ್ ಅಮೌಂಟ್ ಹಾಕ್ಬೇಕು. ಸೊ ಕಾರ್ನ್ಫ್ಲೋರ್ ನೀವು 2 ಸ್ಪೂನ್ ತಗೊಂಡ್ರೆ ಮೈದಾನು ಕೂಡ 2 ಸ್ಪೂನ್ ತಗೋಬೇಕಾ? ಆಡಿಂಗ್ ಮೈದಾ. ಸೊ ಈಗ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀರಾ. ಸೊ ತುಂಬಾ ಖಾರ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಹಾಕೊಂಡ್ಬಾರ್ದು. ಸೊ ಕಲರು ಕೂಡ ಬೇಕಾದ್ರೆ ಇಷ್ಟಪಡೋರು ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಜೀರಾ ಪೌಡರ್ ಹಾಕ್ತಾ ಇದ್ದೀರಾ? ಖಾರ ತುಂಬಾ ಖಾರ ಇರ್ಬೇಕಲ್ಲ, ನಿಮ್ಗೆ ತಿನ್ನಿಸ್ಬೇಕಲ್ಲ, ಅದಕ್ಕೆ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಸೊ ನನ್ ಮೇಲೆ ಫುಲ್ ಖಾರವಾಗಿ ಬಂದಿದ್ದೀರಾ. ಮಹೇಶಿಗೆ ತಿನ್ನಿಸ್ಬೇಕಲ್ಲ, ಬರ್ತಾರೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ. ತಿಂದಿ ಫ್ಲಾಟ್ ಹಾಕ್ತಾರೆ. ಫುಲ್ ಫ್ಲಾಟ್. ನೇಹಾ ಮಾಡಿರೋ ಅಡಿಗೆ ತಿಂದು ಫುಲ್ ಫ್ಲಾಟ್. 2 ದಿನ ಆಯ್ತಲ್ಲ. ಶುಂಠಿ ಪೇಸ್ಟ್ ಓಕೆ, ಹಾ, ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ವಿ ಕ್ಯಾನ್ ಟೇಕ್ 2 ಟೀಸ್ಪೂನ್ಸ್ ಆಡ್ ಮಾಡೋಣ. ಆಮೇಲೆ ಸಾಲ್ಟ್ ಆಡ್ ಮಾಡಬೇಕು. ಅಜಿನೋಮೋಟೊ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ. ಸೊ ಅದು ಕೂಡ ಆಪ್ಷನಲ್ ಅನ್ಸುತ್ತಲ್ಲ, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ದಟ್ ಇಸ್ ನಾಟ್ ಗುಡ್ ಫಾರ್ ದ ಹೆಲ್ತ್. Then we have to make a paste. And we have to ಇದನ್ನ ಡಿಪ್ ಮಾಡಬೇಕು. ಸೊ ಮಶ್ರೂಮ್ ಆಲ್ರೆಡಿ ನೀವು ವಾಶ್ ಮಾಡಿ ಕ್ಲೀನ್ ಮಾಡಿ ಪೀಸಸ್ ಕಟ್ ಮಾಡ್ಕೊಂಡು ಅದನ್ನ ಆಡ್ ಮಾಡ್ತಾ ಇದೀರಾ. ಓಕೆ. ಈಗ ಡೀಪ್ ಫ್ರೈ ಮಾಡ್ತೀರಾ ಅಲ್ವಾ? ಹಾಗಾದ್ರೆ ಪ್ಯಾನ್ ಇಟ್ಕೊಂಡ್ಬಿಡೋಣ. ಅಶ್ವಿನಿ, ಲೈಕ್ ಮಶ್ರೂಮ್ ತುಂಬಾ ಇಷ್ಟ ನನಗೆ. ಯಾಕೆ ಇಷ್ಟ ಅಂದ್ರೆ ತುಂಬಾ ಡಯಟ್ ಕಾನ್ಶಿಯಸ್ ಇರೋರು, ಆಮೇಲೆ ಅದ್ರಲ್ಲಿ ಕ್ಯಾಲೋರೀಸ್ ಅನ್ನೋದೇ ಇರಲ್ಲ. ಸೊ ಮಶ್ರೂಮ್ ಇಸ್ ಡೆಫಿನೆಟ್ಲಿ ಗುಡ್. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಐ ಲವ್ ಇಟ್. ರಿಯಲಿ? ಸೊ ನಿಮ್ ಹೀರೋ ಕಂಡ್ರೆ ತುಂಬಾ ಇಷ್ಟ, ಮಶ್ರೂಮ್ ಕಂಡ್ರೆ ತುಂಬಾ ಇಷ್ಟ, ಇನ್ನೇನೇನೆಲ್ಲ ಇಷ್ಟ? ಹೀರೋಕ್ಕಿಂತ ಮಶ್ರೂಮೇ ಇಷ್ಟ. ಹೌದಾ? ಯಾಕೆ? ಹಾಗೆ ಐ ಮೀನ್ ಲವ್ ಅಂದ್ರು ಐ ಮೀನ್ ಲವ್ ಅಂತ ಹೇಳ್ತಾ ಇಲ್ಲ ಅವರು ಅಲ್ವಾ, ಅದಕ್ಕೆ. ಅದು ರಿಯಲ್ ಅಲ್ಲಿ ಹೇಳ್ತಾರೆ ಇವತ್ತು. ಓಕೆ, ರೀಲ್ ಅಲ್ಲಿ ಹೇಳಿಲ್ಲ, ರಿಯಲ್ ಅಲ್ಲಿ ಹೇಳಲೇಬೇಕು. ಸೊ ಏನ್ ಮಾಡಿದಿರಾ ಅಂತ ಮೂಡಿ?
ಅಡ್ಗೆ ಮಾಡ್ತೀನಲ್ಲ ಆಹಾ. ತಿನ್ನಿಸ್ತೀನಲ್ಲ ಬೀಳ್ತಾರೆ ಕಣ್ಣು. ಹೆಣ್ಮಕ್ಳಿಗಂತೂ ಈ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಡಿಗೆನೆ ಮಾಡಕ್ ಬರಲ್ಲ ಅಂತ ಅನ್ಕೊಂಡಿರ್ತಾರೆ. ಈ ರೇಂಜ್ ಅಲ್ಲೆಲ್ಲ ಅಡಿಗೆ ಮಾಡ್ಕೊಟ್ಬಿಟ್ರೆ ಫುಲ್. ಎಣ್ಣೆ Oil. ಹಾಕೊಳ್ಳೋಣ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಆಕ್ಚುಲಿ ನೇಹಾ ಇದಕ್ಕೆ ಮುಂಚೆ ಅದ್ರ ಸಿನಿಮಾ ಮಾಡಿದ್ರಾ? ಇಲ್ಲ, ದಿಸ್ ಇಸ್ ಮೈ ಫಸ್ಟ್ ಮೂವಿ. ಸೊ ನೇಹಾ ಆಕ್ಚುಲಿ ನಿಮ್ಮ ಸರ್ ಅಂದ್ರೆ ನೀವು ಆಂಕರಿಂಗ್ ಹೋಗ್ತಾ ಇದ್ರೆ ಅಲ್ಲಿ ನಿಮ್ಮ ಸರ್ ನಿಮ್ಮನ್ನ ನಂದಕುಮಾರ್ He ಸರ್ ನಿಮ್ಮ introduced, ಡೈರೆಕ್ಟರ್ಗೆ yeah. ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಹೇಗಿತ್ತು ಫಸ್ಟ್ ಟೈಮ್ ಆಡಿಷನ್ಸ್ ಎಲ್ಲ ಹೇಗಿತ್ತು? There's no audition. I was directly selected for the movie. ಓಕೆ Okay. ಕೇಳಿದ್ರೆ ಏನಾದ್ರೂ ಇದಕ್ಕೆ ಮುಂಚೆ ಕನ್ನಡ ಬರುತ್ತಾ, ಡಾನ್ಸ್ ಬರುತ್ತಾ, ಕಾಸ್ಟ್ಯೂಮ್ಸ್ ಕೇಳಿದ್ರು. ಯಾವ ತರ ಇರುತ್ತೆ? ಕೇಳಿದ್ರು. I was like, I know ಕನ್ನಡ, ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿದೆ. I dance well. ಅಷ್ಟೇ, there were no questions there. ಸೊ ಡಾನ್ಸ್ ಅದು ಚೆನ್ನಾಗಿ ಮಾಡ್ತೀರಾ? Yeah. ಕೊನೆಗೆ ಡಾನ್ಸ್ ಮಾಡಿಸ್ತೀವಿ ನಾವು, ನಮ್ಮ ಅಡಿಗೆ ಮನೇಲಿ ಬಿಡಲ್ಲ ಹಂಗೇನೆ, ಅದಕ್ಕೋಸ್ಕರ. ಮಹೇಶ್ ನಿಮ್ ಹೀರೋ ಬೇರೆ ಬರ್ತಾರೆ, ಮಹೇಶ್ yeah. ಬರ್ತಾರೆ, ಮಹೇಶ್ ಬರ್ತಾರೆ. ಏನ್ರಿ ಮಹೇಶ್ ಮಹೇಶ್ ಮಹೇಶ್, ನಾನು ಆ ಮಹೇಶ್ ನ ನೋಡ್ಲೇಬೇಕು. ಖಂಡಿತ ನೋಡಿ. ಬಿಫೋರ್ ದಟ್ ಐ ಥಿಂಕ್ ಇಟ್ಸ್ ಎಲ್ಲ ರೆಡಿ ಆಗಿದೆ. Yeah. ತೆಗೆದ್ಬಿಡೋಣ, ಪ್ಲೇಟ್ ಕೊಡ್ಲಾ? ಸೊ ಈಗ ಆಗಿದೆ. ಆಗಿದೆ. ಸೊ ಒಂದು Ready to ಸ್ವಲ್ಪ have? ಓ ಎಸ್ ಶೋರ್. ನೀವು ಸರ್ವಿಂಗ್ ಪ್ಲೇಟ್ ಹಾಕಿ ಕೊಟ್ಬಿಟ್ರೆ ನಾನಂತೂ ತಿನ್ನಕ್ಕಂತೂ ರೆಡಿ. Ashwini, my special recipe. First recipe is ready for you. ಓ ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಅಡ್ಗೆನೇ ಮಾಡಿರ್ಲಿಲ್ವಾ? ಇಲ್ಲ, this is the first time. ಓ ದಿಸ್ ಇಸ್ ದ ಫಸ್ಟ್ ಟೈಮ್. ಅಳ್ಬೇಡಿ, ಖಂಡಿತ ಚೆನ್ನಾಗಿದೆ ಅಂತ This ಗೊತ್ತು. is only for Mahesh. ನಿಮ್ಗೆ ಅಂತ ಅನ್ಕೊಂಡ್ರೆ ಕೊಟ್ಟಿರೋದು ನಿಮ್ಗೆ. ಮಹೇಶ್ಗೆ ಕೊಡ್ಬೇಕು ನೀವು ಸೊ ಅಂತ. ಅಲ್ಲ, ನನಗ್ ಕೊಟ್ಟು ಮಸ್ಕ ಹೊಡೆದು ನಾನು ತಿಂದ್ಮೇಲೆ ಅಂತಾನೆ ಮಹೇಶ್ನ ಕರಿಯಕ್ಕಾಗೋದು. ನೀವು ಟೇಸ್ಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಬೇರೆ ಕೊಡೋಣ. ಹೌದಾ? ಯಾ. ನಾನ್ ತಿನ್ನಲ್ಲ ಇದೆಲ್ಲಾನು. ಮಹೇಶ್ಗೆ ಅಂತ ಮಾಡಿರೋದು. ಕರೀರಿ ನಿಮ್ ಹೀರೋ ನೋಡೋಣ ಹೆಂಗಿದ್ದಾರೆ ಅಂತ, ಫೇಸ್ ಹೆಂಗಿದೆ ನೋಡೋಣ. ಕರೀರಿಪ್ಪ ನಿಮ್ ಸ್ಟೈಲ್ ಅಲ್ಲಿ ವಿತ್ ಲಾಡ್ ಆಫ್ ಲವ್. ಕರೀರಿ. ಏನಂತ ಕರಿತೀರಾ ನೀವು ಅವ್ರನ್ನ? ಮಹೇಶ್. ಯಾ ಮಹೇಶ್. ಮಹೇಶ್. ಹಾಯ್. ಹಲೋ, ನಮಸ್ಕಾರ ಅಪ್ಪ. ನಮಸ್ತೆ. ಹೌ ಯು? ಫೈನ್. ಅಯ್ಯೋ, ಕೈ ಕೊಡಲ್ವೇನ್ರಿ ನೀವು ಇಲ್ಲ, ಹೆಣ್ಮಕ್ಳಿಗೆ? ನಮಸ್ತೆ ಮೇಡಮ್. ಯಾಕೆ ಯಾವ ಹೆಣ್ಮಕ್ಳಿಗೂ ಕೈ ಯಾರು ಕೊಡಲ್ಲ? ಕೈ ಕೊಟ್ಟ ಅಭ್ಯಾಸ ಇಲ್ಲ. ಸೋ ಸ್ವೀಟ್, ಎಂತ Thank you. ಒಳ್ಳೆ ಮನುಷ್ಯ. Thank you. ಅಲ್ಲ ಆಕ್ಚುಲಿ ಹುಡುಗಿ ಏನೋ ನಿಮ್ ಹಿಂದೆ ಪಾಗಲ್ ತರ ಸುತ್ತಾ ಇದಾರಂತೆ. ಐ ಮೀನ್ ಲವ್ ಅಂತ. ನೀವೇನೋ ಬೇರೆ ಹುಡುಗಿ ಹಿಂದೆ ಹೋಗ್ತಿದ್ದೀರಂತೆ. ಅದುವೇ ನಮ್ಮ ಸ್ಟೋರಿಲಿ ಟ್ವಿಸ್ಟ್ ಮೇಡಮ್. ಓ, ನಿಮ್ ಸ್ಟೋರಿಲಿ ಅದೇ ಅದುವೇ ಟ್ವಿಸ್ಟ್. ಟ್ವಿಸ್ಟ್. ಓಕೆ ಸರಿ, ಈಗ ನಾನಂತೂ ಕಬಾಬ್ನ ಹಡ್ಡಿ ಆಗಲ್ಲ. Okay. ಸೊ ಇವ್ರೇನೋ ಅಡ್ಗೆ ಮಾಡಿದ್ದಾರೆ, ಮಶ್ರೂಮ್ 65. ಫಸ್ಟ್ ನಿಮಗೆ ತಿನ್ನಿಸ್ಬಿಟ್ಟು ಚೆನ್ನಾಗಿದ್ರೆ ನೀವು ತಿಂದ್ರಾ? ನಾನು ತಿಂತೀನಿ. ನೀವು ತಿಂದ್ಬಿಟ್ಟು ನನಗೆ ಕೊಡಿ. ಇಲ್ಲ, ನೀವು ತಿಂದ್ಬಿಟ್ಟು ನನಗೆ ಕೊಡಿ. ನೀವು ತುಂಬಾ ಒಳ್ಳೆಯವ್ರು. ತಗೋ, ಓಕೆ. ಟೇಸ್ಟ್ ಮಾಡ್ಬಿಡಿ. ಬಿಸಿ ತುಂಬಾ ಇದೆ ರೀ. ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ನೀವೊಂದ್ಸರಿ ಟೇಸ್ಟ್ ಮಾಡಿ ನೋಡಿ. ನಾನು ಟೇಸ್ಟ್ ಮಾಡ್ತೀನಿ. ಮಶ್ರೂಮ್ 65 ಅಂತ ಅನಿಸ್ತಿಲ್ಲ. ಅಷ್ಟು ಚೆನ್ನಾಗಿದೆಯಾ? ಮಹೇಶ್ 65 ಅಂತ ಅನಿಸ್ತಾ ಇದೆ. ಓಹೋ, super, ಮಾಡ್ತಾ thank you. ಮಾಡ್ತಾ ಮಾಡ್ತಾ ಬರೀ ಮಹೇಶ್ ಮಹೇಶ್ ಮಹೇಶ್. ಓಕೆ. ಯಮ್ಮಿ. ಟೇಸ್ಟ್ ಮಾಡಿ ನೋಡಿಪ್ಪ. ನೀವು ಟೇಸ್ಟ್ ಮಾಡಿ. ನನಗೇನು ಅನಿಸ್ತಾ ಇಲ್ಲ. ಮಹೇಶ್ 65 ಅಲ್ಲ ಅದು. ಮಶ್ರೂಮ್ 65. ಮಶ್ರೂಮ್ 65. ಓಕೆ, ಸೊ ಫೈನಲಿ ನೇಹಾ ಏನೋ ನನಗೆ ಮಶ್ರೂಮ್ 65 ಮಾಡಿಕೊಟ್ಟಾಯ್ತು. ಮಶ್ರೂಮ್ 65 ಮಾಡಲು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಿ, ಸ್ವಲ್ಪ ಚಿಲ್ಲಿ ಪೌಡರ್, ಚಿಟಿಕೆಯಷ್ಟು ಕೇಸರಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅಜಿನಾಮೋಟೊ ಮತ್ತು ನೀರನ್ನು ಹಾಕಿ ಕಲಿಸಿಕೊಳ್ಳಿ. ಆ ಮಿಶ್ರಣಕ್ಕೆ ಮಶ್ರೂಮ್ ತುಂಡುಗಳನ್ನು ಅದರಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದರೆ ರುಚಿಕರವಾದ ಮಶ್ರೂಮ್ 65 ಪೇಸ್ಟ್ ಮಾಡಲು ರೆಡಿ. ಖುಷಿ ಆಗ್ತಿದ್ಯಾ? ತುಂಬಾ ಮೇಡಮ್. ತುಂಬಾ ರೊಮ್ಯಾಂಟಿಕ್ ಕಪಲ್ ಅಂತೆಲ್ಲ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ. ಸೊ ಫಸ್ಟ್ ಟೈಮ್ ನೀವು ಆಕ್ಚುಲಿ ಕುಕರಿ ಶೋಗೆ ಬರ್ತಾ ಇರೋದು? ಹೌದು, ಫಸ್ಟ್ ಟೈಮ್. ಸೊ ಟೆನ್ಷನ್ ಆಗ್ತಿದ್ಯಾ? ಇಲ್ಲ, ಟೆನ್ಷನ್ ಏನಿಲ್ಲ ಮೇಡಮ್. ಓಕೆ, ಟೆನ್ಷನ್ ಏನಿಲ್ಲ. ಇಬ್ರು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಹುಡುಗಿರಿದೀವಿ ಪಕ್ಕದಲ್ಲಿ. ಓಹ್. ಏನು ಟೆನ್ಷನ್ ಆಗತ್ತೆ ಅಲ್ವಾ? ಸೊ ಈಗ ನೀವೇನೋ ಎಳ್ಳಲ್ಲೇನೋ ಒಬ್ಬಟ್ಟು ಏನೋ ಮಾಡ್ಕೊಡ್ತೀರಂತೆ. ಎಳ್ಳೊಬ್ಬಟ್ಟು. ಎಳ್ಳೊಬ್ಬಟ್ಟು ಮಾಡ್ಕೊಡ್ತೀರಾ? ನನ್ಗಂತೂ ಹುಡುಗರು ಎಳ್ಳೊಬ್ಬಟ್ಟು ಹೇಗ್ ಮಾಡ್ತಾರೆ ನೋಡಿಲ್ವಾ ಇದುವರೆಗೂ? ನಾನು ನೋಡಿಲ್ಲ, ಕೇಳಿದೀನಿ. ಎಲ್ಲೋ ಕೇಳಿದೀನಿ ಅಂತ. ರೈಟ್ ಕೇಳಿದೀನಿ. ಸೊ ಇವಾಗ ನೀವು ತಗ್ತೀರಾ ಒಬ್ಬಟ್ಟು. ಶುರು ಮಾಡೋಣವಾ? ಎಳ್ಳೊಬ್ಬಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಇಂಗ್ರೀಡಿಯೆಂಟ್ಸ್ ಬಂದು ಫಸ್ಟ್ ಮೈದಾ ಬೇಕಾಗುತ್ತೆ. ಮೈದಾ, ಎಳ್ಳು, ಬೆಲ್ಲ, ಏಲಕ್ಕಿ ಪುಡಿ, ಕಾಯಿ ತುರಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಶುರು ಮಾಡೋಣ? ಖಂಡಿತ. ಫಸ್ಟ್
ಫಸ್ಟ್ ಕಾಯಿ ತುರಿನ ನಾವು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲಿ. ಹಾ, ಸೊ ಜಾರ್ ಕೊಡ್ಲಾ? ಒಂದು ಕಪ್ ಅಂತಲ್ಲ, ನಿಮ್ಮ ಡಿಪೆಂಡ್ಸ್ ಅದು. ನಾನು 1 ಕಪ್ ತೊಗೊತಿದ್ದೀನಿ. ಸೊ ಈಗ ಗ್ರೈಂಡ್ ಮಾಡೋದು. ನೀರೇನು ಹಾಕೋದು ಬೇಡವಾ? ಇಲ್ಲ, ನೀರೇನು ಹಾಕೋದು ಬೇಡ, ಹಾಗೇನೆ ಗ್ರೈಂಡ್ ಮಾಡೋದು. ಗ್ರೈಂಡ್ ಆಗಿದೆ. ಸೊ ಯಾವ ತರ ಆಗ್ಬೇಕು ಮಹೇಶ್ ಇದು? ನಿಮಗೆ ಫೀಲ್ ತುಂಬಾ ಸ್ಮೂತ್ ಆಗಿರ್ಬೇಕು. ನೋಡಿ, ಸ್ಮೆಲ್ ನೋಡಿ, ಮತ್ತೆ ತುಂಬಾ ಸ್ಮೂತ್ ಆಗಿರ್ಬೇಕು. ಹೌದು, ಯಾಕಂದ್ರೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಮಗೆ ಈಸಿ ಆಗುತ್ತೆ. ಇದನ್ನ ಇದ್ರ ಲೋಡ್ ಹಾಕ್ತೀನಿ. ಸೊ ಬೌಲ್ ಕೊಡ್ಲಾ ಒಂದು? ಕೊಡಿ. ಮಿಕ್ಸಿಂಗ್ ಈಸಿ ಆಗುತ್ತಲ್ಲ. ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ಎಳ್ಳನ್ನ ಇದೇ ಥರ ಸೇಮ್ ಪ್ರೊಸೀಜರು, ಇದೇ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಸಪ್ರೇಟ್ ಆಗಿ ಮಾಡ್ಕೋಬೇಕು. ಕಾಯಿ ತುರಿ ಸಪ್ರೇಟ್, ಮತ್ತೆ ಎಳ್ಳು ಕೂಡ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಆಕ್ಚುಲಿ ನಿಮ್ಗೆ ಇದು ಹೇಳ್ಕೊಟ್ಟಿದೆ ಯಾರು ಈ ರೆಸಿಪಿ? ಇದು ಅಮ್ಮ ಮನೇಲಿ ಮಾಡ್ತಿರ್ತಾರೆ. ಸೊ ನಿಮ್ಗೆ ಇಷ್ಟನಾ ಇದು ಎಳ್ಳೊಬ್ಬಟ್ಟು? ಖಂಡಿತ, ಅಮ್ಮ ಮಾಡೋದು ಇಷ್ಟ ಆಗುತ್ತಲ್ವಾ. ಓಕೆ ಓಕೆ, ನಾವೀಗ ಎಳ್ಳನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ. ಸೊ ಎಳ್ಳು ಕೂಡ ನೀವು ಒಂದು ಅರ್ಧ ಕಪ್ ತಗೊಂಡಿದ್ದೀರಾ. 1 ಕಪ್ ಕಾಯಿ ತುರಿ ತಗೊಂಡ್ರೆ ಅರ್ಧ ಕಪ್ ಎಳ್ಳು ತಗೊಂಡಿದ್ದೀರಾ. ಎಳ್ಳು ತಗೋಬೇಕು. ಎಳ್ಳು ರೆಡಿ ಆಗಿದೆ, ಒಂದ್ಸರಿ ನೋಡ್ಬಿಡಿ. ಎಳ್ಳು ಕೂಡ ಒಳ್ಳೆ ಫೈನ್ ಪೌಡರ್ ಆಗಿದೆ ಅಲ್ವಾ? ಪೌಡರ್ ಆಗಿದೆ. ಓಕೆ. ಸೊ ಇದು ಕೂಡ ಪೌಡರ್ ಆದ್ರೆ? ಹೌದು. ಸೊ ಈಗ ಇದು ಕೂಡ ಪೌಡರ್ ಆದ್ರೆ ಎರಡನ್ನು ಮಿಕ್ಸ್ ಮಾಡ್ಕೋಬಹುದು. ಓಕೆ. ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ನಾನು ಹೇಳಿದ್ನಲ್ವಾ ಆಗ್ಲೇ, ಟೇಸ್ಟ್ ಅಂತ ಏಲಕ್ಕಿ ಹಾಕೋಬಹುದು. ಸೊ ಒಂಚೂರು ಸೊ ಹಾಕೊಂಡು ಮಿಕ್ಸ್ ಮಾಡಿ ರೆಡಿ ಇಟ್ರೆ, ಏಲಕ್ಕಿ ಪುಡಿ ಒಂಚೂರು ಫ್ಲೇವರ್ಗೋಸ್ಕರ ಆಡ್ ಮಾಡಿದ್ರೆ, ಜಸ್ಟ್ ಸ್ಮೆಲ್ಗೋಸ್ಕರ ಅಷ್ಟೇ, ಟೇಸ್ಟ್ಗೋಸ್ಕರ ಅಂತೇನಿಲ್ಲ, ಜಸ್ಟ್ ಸ್ಮೆಲ್ಗೋಸ್ಕರ. ಓಕೆ. ಸೊ ಈಗೆಲ್ಲ ರೆಡಿ ಆಗಿದೆ. ಸೊ ನಾವೀಗ ಬೆಲ್ಲನ ಕಾಯಿಸ್ಕೋಬೇಕು ಒಂದು. ಓಕೆ. ಸೊ ಹಾಗಾದ್ರೆ ಪ್ಯಾನ್ ಕೊಡ್ಲಾ? ಹೌದು. ಸೊ ಫಸ್ಟ್ ಬೆಲ್ಲ ಹಾಕೋಣ, ಆಮೇಲೆ ನೀರು ಮಿಕ್ಸ್ ಮಾಡ್ತೀವಿ. ಓಕೆ. ಸಾಕಾಗುತ್ತಾ? ಸಾಕಾಗುತ್ತೆ. ಸೊ ನೀರು ಆಡ್ ಮಾಡ್ಲಾ? ನೀರು ಸ್ವಲ್ಪ ಹಾಕಿ. ಓಕೆ. ಸೊ ಪಾಕ ತರ ಏನಾದ್ರು ಆಗ್ಬೇಕಾ? ಖಂಡಿತ ಪಾಕದ ತರ ಆಗ್ಬೇಕು. ಸೊ ಇದನ್ನ ಅಮ್ಮ ಹೇಳ್ಕೊಟ್ಟಿದ್ ನಿಮ್ಗೆ? ಹೌದು. ಅಮ್ಮ ಹತ್ರ ಅಡ್ಗೆ ಎಲ್ಲ ಕಲ್ತ್ಕೋತಾ ಇರ್ತೀರಾ? ಇಲ್ಲ, ಹಾಗಾಗಿ ನೋಡ್ತಿರ್ತೀನಿ ಅಷ್ಟೇನೆ, ಕಲ್ತ್ಕೊಳ್ಳೋದಂತೇನಿಲ್ಲ. ಸೊ ನಮ್ ಹುಡುಗಿಗೆ ಮುಂದಕ್ಕೆ ಯೂಸ್ ಆಗತ್ತೆ ಅಲ್ವಾ ಅಮ್ಮ? ಹಾ, ಏನ್ ನಾಚ್ಕೋತಾಳ್ ನೇಹ ಅವಾಗ್ಲಿಂದ. ಅಯ್ಯೋ ನೇಹ ಹೇಳಿಪ್ಪ. ಸೊ ಸಪೋಸ್ ಏನಾದ್ರು ನೀವು ರಿಯಲ್ ಲೈಫ್ ಅಲ್ಲಿ ಮಹೇಶ್ ಪ್ರಪೋಸ್ ಮಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಪ್ರಪೋಸ್ ಮಾಡ್ತೀರಾ? ಇಲ್ಲ, ದಟ್ ಇಸ್ ಒನ್ಲಿ ಫಾರ್ ಇಲ್ಲ, ರಿಯಲ್ ಅವ್ರಿಗೆ ಅನ್ಸಲ್ಲ. ಅನ್ಸಲ್ಲ? ಯಾಕೆ ಅನ್ಸಲ್ಲ? ಅವರು ಅದು ರಿಯಲ್ ಲೈಫ್ ಟ್ವಿಸ್ಟ್. ಹೌದು. ಓಕೆ. ಸೊ ರಿಯಲ್ ಲೈಫ್ ಅಲ್ಲಿ ಆತರ ನೀವು ಟ್ವಿಸ್ಟ್ ಕೊಡ್ತೀರಾ, ರಿಯಲ್ ಲೈಫ್ ಅಲ್ಲಿ ಇವ್ರು ಟ್ವಿಸ್ಟ್ ಕೊಡ್ತಾರೆ. ಹೌದು. ವೆರಿ ನೈಸ್. ಓಕೆ. ನಿಮ್ಮ ಫಸ್ಟ್ ಸಿನಿಮಾ ಐ ಆಮ್ ಇನ್ ಲವ್. ಸೊ ಇದಕ್ಕೆ ಮುಂಚೆ ಯಾವ್ದಾದ್ರು ನೀವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವಂತದ್ದು ಯಾವ್ದಾದ್ರು ಇದೆಯಾ? ಇಲ್ಲ, ಯಾವ್ದ್ರಲ್ಲೂ ಮಾಡಿಲ್ಲ. ಇದೇ ನನ್ನ ಫಸ್ಟ್ ಮೂವಿ. ಸೊ ಹೇಗಿತ್ತು ಫಸ್ಟ್ ಟೈಮ್? ಅಥವಾ ನೀವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ರ ಅಥವಾ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದ್ರ? ಹೇಗಿತ್ತು ಆ ಒಂದು ಅಪ್ರೋಚ್? ಅಪ್ರೋಚ್ ಬಂದ್ಬಿಟ್ಟು ನನಗೆ ಡೈರೆಕ್ಟರ್ ನಂದಕುಮಾರ್ ಅಂತ, ಅವರು ಮುಂಚೆಯಿಂದನೂ ಪರಿಚಯ, ಒಂದು 5 years ಇಂದನೂ ಪರಿಚಯ. ಸೊ ಅವರೇ ನಾನು ಹೀರೋ ಮೆಟೀರಿಯಲ್ ಅಂತ ಐಡೆಂಟಿಫೈ ಮಾಡಿ ಒಂದು ಚಾನ್ಸ್ ಕೊಟ್ಟು ಸಾಧ್ಯ ಆಯ್ತು. ವೆರಿ ನೈಸ್. ಓಕೆ. ಸೊ ಈಗ ಪಾಕ ತರ ಆಗಿದೆ ಕಂಪ್ಲೀಟ್. ಸಾಕಾ ಇದು? ಸಾಕು. ಇಷ್ಟಾದ್ರೆ ಸಾಕು. ಸೊ ಬಿಸಿಲೇ ನಾವು ಮಿಕ್ಸ್ ಮಾಡ್ಕೋಬೇಕಾ ಅಥವಾ ಸ್ವಲ್ಪ ಆರಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕಾ? ಹೇಗೆ ಪಾಕ? ಇಲ್ಲ, ಬಿಸಿಲಿ ಮಾಡ್ಕೋಬಹುದು, ಬಟ್ ಸ್ಟವ್ ಆಫ್ ಮಾಡಿ ಮಾಡ್ಕೊಳ್ಳೋಣ. ಓಕೆ. ಇದನ್ನೇನ್ ಮಾಡ್ಕೊಳ್ಳೋಣ, ಈಗ ನಾವು ಆಗ್ಲೇ ಮಿಕ್ಸ್ ಮಾಡ್ಕೊಂಡ್ವಿ, ಇದನ್ನ ಕಂಪ್ಲೀಟ್ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಓಕೆ. ಸೊ ಎಳ್ಳು ಮತ್ತೆ ಕಾಯಿ ತುರಿ ಏನ್ ನಾವು ಮಿಶ್ರಣ ಮಾಡ್ಕೊಂಡಿದೀವಿ ಅದನ್ನ ಬೆಲ್ಲದ ಪಾಕಕ್ಕೆ ಮಿಕ್ಸ್ ಮಾಡ್ಬೇಕು. ಓಕೆ. ಸೊ ಸ್ವಲ್ಪ ಏಲಕ್ಕಿ ಕೂಡ ನೀವು ಆಡ್ ಮಾಡಿದ್ದೀರಾ? ದಟ್ಸ್ ಓನ್ಲಿ ಫಾರ್ ಫ್ಲೇವರ್, ಅಂದ್ರೆ ಫ್ಲೇವರ್ಗೋಸ್ಕರ ಅಷ್ಟೇನೆ. ಸೊ ತುಪ್ಪ ಏನು ಆಡ್ ಮಾಡೋದು ಬೇಡವಾ ಇದಕ್ಕೆ? ಅವಶ್ಯಕತೆ ಇದ್ರೆ ಮಾಡ್ಕೋಬಹುದು. ತುಪ್ಪ ಪ್ರಿಯರು ತಿನ್ನೋರಿದ್ರೆ ಮಾಡ್ಕೋಬಹುದು. ಓಕೆ. ಸೊ ಇದನ್ನ ಉಂಡೆ ಕಟ್ಟಬೇಕು ಅಂದ್ರೆ ಒಂದ್ ಸ್ವಲ್ಪ ಆರ್ಲೇಬೇಕು. ಸ್ವಲ್ಪ ಆರ್ಬೇಕು. ಸೊ ಸ್ವಲ್ಪ ಡ್ರೈ ಈಗ ಎಲ್ಲ ಮಿಕ್ಸ್ ಮಾಡಿದೀವಿ, ಸ್ವಲ್ಪ ಡ್ರೈ ಹಾಕ್ಬಿಡೋಣ. ಓಕೆ. ಸೊ ಇನ್ ದ ಮೀನ್ ವೈಲ್ ನೀವು ಒಬ್ಬಟ್ಟಿಗೆ ಬೇಕಾಗಿರೋ ಅಂತ ಮೈದಾ ಹಾಕಿ ನಾನು ಕಲಿಸ್ತೀನಿ. ನೀವು ಕಲಿಸ್ತೀರಾ? ಸೊ ನೀವೇ ತಟ್ತೀರಾ ಕೂಡ ಆಮೇಲೆ? ಖಂಡಿತ ಅಲ್ವಾ? ಓಕೆ. ಯಾಕಂದ್ರೆ ನಾನು ಬಂದಿರೋದೇ ಮಾಡಕ್ಕಲ್ವಾ, ಸ್ವೀಟ್ ಮಾಡ್ಲಿಕ್ಕೆ. ಸೊ ನಾನೇ ಮಾಡ್ಬೇಕು. ಶ್ಯೂರ್. ಸೊ ಈಗ ಮಿಶ್ರಣ ರೆಡಿ ಆಗಿದೆ. ಸ್ವಲ್ಪ ತುಪ್ಪ ಆಡ್ ಮಾಡೋಣ. ಸ್ವಲ್ಪ ತುಪ್ಪ. ಓಕೆ. ಸೊ ಇಷ್ಟಪಡೋರು ಫೈನಲಿ ತುಪ್ಪ ಆಡ್ ಮಾಡ್ತಾರೆ. ಇಷ್ಟಪಡೋರು ಆಡ್ ಮಾಡ್ಕೋಬಹುದು. 1 ಸ್ಪೂನ್ ಆಡ್ ಮಾಡ್ತಿದ್ದೀನಿ. ಮಹೇಶ್ ಬೇಗ ಮಾಡು ಮತ್ತೆ ಅಬ್ಬಾ. ಸೊ ಫೈನಲಿ ಮಿಕ್ಸ್ ಆಗಿದೆ ಇದು. ಈಗ
ನೀವು ಉಂಡೆ ಮಾಡಿ, ನಾನು ಮೈದಾ ಕಲಿಸ್ತೀನಿ. ಓಕೆ ಶೋರ್. ನಾನು ಉಂಡೆ ಮಾಡ್ಕೊಡ್ಲಾ? ಓಕೆ. ಹೀರೋ ಬಂದ್ಬಿಟ್ಟಿದ್ದಾರೆ ಅಪರೂಪಕ್ಕೆ. ಅಲ್ಲ, ನೇಹಂಗೆ ಯಾಕೆ ಕೊಡ್ತಾ ಇಲ್ಲ, ನನ್ಗೆ ಯಾಕೆ ಕೊಡ್ತಾ ಇದ್ದೀರಾ? ಇಲ್ಲ, ನೀವೇ ಮಾಡಿ, ಯಾಕಂದ್ರೆ ನಿಮ್ಗೆ ತುಂಬಾ ನನ್ನ ಕೈಲಿ ಕೆಲಸ ಮಾಡ್ಸಲ್ಲ ಅವರು. ಹೌದಾ, ಹಂಗೆ ಕಾಣಿಸ್ತಾ? ಓಕೆ ಫೈನ್. ಸೊ ಈಗ ನಾನು ಮೈದಾ ಕಲ್ಸ್ಕೊತೀನಿ. ಬೌಲ್ ಕೊಡ್ಲಾ? ಸೊ ಇದನ್ನ ಮಿಕ್ಸ್ ಮಾಡಕ್ಕೆ ನೇಹ ಅವ್ರು ಕೂಡ ನೀರು ಕೂಡ. ಅದು ನೇಹ ಅವ್ರು ಮಿಕ್ಸ್ ಖಂಡಿತ ಮಾಡಲ್ಲ, ಗೊತ್ತಾಗುತ್ತೆ. ನೀವೇ ಮಿಕ್ಸ್ ಮಾಡಬೇಕು. ಸೊ ಇದಕ್ಕೆ ಉಪ್ಪು ಸಕ್ಕರೆ ಎಲ್ಲ ಏನು ಆಡ್ ಮಾಡೋದು? ಏನು ಮಾಡೋದು ಬೇಡ. ಉಪ್ಪು ಅಂದ್ರೆ ಸ್ವೀಟ್ ಅಲ್ವಾ ಇದು. ಸೊ ಇದು ಮಿಕ್ಸ್ ಆಗಿದೆ ಈಗ ಕಂಪ್ಲೀಟು. ಈಗ ಸ್ವಲ್ಪ ಎಣ್ಣೆ ಕೊಟ್ರೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಎಣ್ಣೆ ಏನಂದ್ರೆ ಸ್ಟಿಕ್ಕಿ ಇರಲ್ಲ, ಸೊ ಅದಕ್ಕೋಸ್ಕರ ಹಾಕ್ಲಾ? ಯಾವಾಗ್ಲೂ ಒಬ್ಬಟ್ಟಿಗೆ ಮಿಕ್ಸ್ ಮಾಡೋಕೆ ಎಣ್ಣೆ ಹಾಕ್ತಾರ ಒಂಚೂರು ಅಲ್ವಾ? ಬೇಕಿದ್ರೆ ಅರ್ಶನ ಕೂಡ ಹಾಕೋಬಹುದು. ಈಗ ನಮ್ಗೆ ಯೆಲ್ಲೋ ಕಲರ್ ಬೇಕಂದ್ರೆ ಅರ್ಶನ ಕೂಡ ಹಾಕೋಬಹುದು. ಸೊ ನಾನು ರೆಡಿ ಮಾಡ್ತೀನಿ, ನೀವು ಪಾನ್ ರೆಡಿ ಮಾಡ್ಬಿಟ್ರೆ? ಶೋರ್. ಪ್ಯಾನ್ ಇಟ್ಬಿಡ್ಲಾ? ಸ್ವಲ್ಪ ಇದ್ರ ಮೇಲೆ ಆಯಿಲ್ ಹಾಕ್ಬೇಕು. ಆಯಿಲ್ ಅಥವಾ ಗೀ ಹಾಕಿದ್ರೆ ಬೆಟ್ರು, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿ. ಈಗ ಮೈದಾ ಮಿಶ್ರಣ ಕೂಡ ರೆಡಿ ಆಗಿದೆ, ಸ್ವೀಟ್ ಕೂಡ ರೆಡಿ ಆಗಿದೆ. ಸೊ ಇದನ್ನ ಈಗ ಏನ್ ಮಾಡ್ಕೋಬೇಕಂದ್ರೆ ಲೈಟ್ ಆಗಿ ತಟ್ಕೋಬೇಕು. ಓಕೆ. ಸೊ ಲೈಟ್ ಆಗಿ ತಟ್ಕೊಂಡು ರೆಡಿ ಇರುವಂತ ಸ್ವೀಟ್ ಮಿಶ್ರಣನ ಅದಕ್ಕೆ ಸೇರಿಸ್ಬೇಕು. ಕೊಡ್ಲಾ? ಸೊ ಈ ತರ ಉಂಡೆ ಮಾಡ್ಕೊಂಡು ಈ ತರ ಕ್ಲೋಸ್ ಮಾಡ್ಕೊಂಡು ದೆನ್ ಅಗೇನ್ ರಿಪೀಟ್. ಓಕೆ. ತಟ್ಟೋದಷ್ಟೇ. ಮಹೇಶ್, ನಿಮ್ಮ ಫೇವ್ರೆಟ್ ಸ್ವೀಟ್ ಯಾವುದು? ಸ್ವೀಟು ಇದೇ ಸ್ವೀಟು ನಮ್ಮ ಫೇವ್ರೇಟು. ಅಮ್ಮ ಮಾಡೋದಲ್ವಾ, ಸೊ ಹಾಗಾಗಿ ಇಷ್ಟ. ಸೊ ಈಗ ರೆಡಿ ಇದೆ. ಇದನ್ನೇನಂದ್ರೆ ಈಗ ತುಂಬಾ ತುಪ್ಪ ಇಷ್ಟಪಡೋರು ಕೂಡ ಜಾಸ್ತಿ ತುಪ್ಪ ಹಾಕೋಬಹುದು ಅಷ್ಟೇ. ಓಕೆ. ಸಿಕ್ಕಾಪಟ್ಟೆ ಸಖತ್ತಾಗಿ ತಳ್ಳಕ್ ತಟ್ಟಿದಿರಲ್ಲ, ಏನ್ ಸಮಾಚಾರ? ಹಾಗೇನೆ. ಆಕ್ಚುಲಿ ನೀವು ಈ ತರ ಎಲ್ಲ ಅಡಿಗೆ ಮಾಡ್ತೀರಾ, ನನ್ಗೇನೋ ಒಂದ್ ಕೇಳ್ಬೇಕು ಅನ್ಸ್ತಿದೆ. ಖಂಡಿತ. ನೀವು ತುಂಬಾ ಕಡೆ ಎಲ್ಲ ಜರ್ನಿ ಮಾಡಿದಿರಾ ಅಂತ ಕೇಳ್ಪಟ್ಟೆ. ಕೇರಳ, ಆಲ್ಮೋಸ್ಟ್ ನಮ್ದು ಕೇರಳ ಮಾಡಿದೀವಿ ಶೂಟಿಂಗ್. ಕೇರಳ. ಸೊ ಹೇಗಿತ್ತು ಅಲ್ಲೆಲ್ಲ? ಊಟಕ್ಕೆಲ್ಲ ಏನೇನು ಅಡಿಗೆಗಳೆಲ್ಲ ಇರ್ತಾ ಇತ್ತು? ಊಟ ಎಲ್ಲ ಸೂಪರ್ ಆಗಿತ್ತು. ಓಕೆ. ತುಂಬಾ ಐಟಮ್ಸ್. ಹಾ. ಏನ್ ಡೈಲಿ ತಿಂತಿದ್ದೆ ಅಂದ್ರೆ ನಾನು ಈ ಬನ್ನು ಬ್ರೆಡ್ ಮತ್ತೆ ಬಾಳೆಹಣ್ಣು. ಸೊ ಈ ತರ ಮಾಮೂಲಿ ನೀವು ಚಪಾತಿ ಹೇಗ್ ಮಾಡ್ತಿರೋ ಹಾಗೇನೆ ರೋಸ್ಟ್ ಮಾಡ್ಕೋಬೇಕು. ಓಕೆ, ಇದು ರೆಡಿ ಆಗಿದೆ. ಓಕೆ. ಈಗ ಸರ್ವಿಂಗ್ ಪ್ಲೇಟ್. ಶೋರ್. ಬರೀ ತುಪ್ಪದಲ್ಲೇ ಮಾಡಿರುವಂತ ಎಳ್ಳು ಒಬ್ಬಟ್ಟು ರೆಡಿ ಆಗಿದೆ. ಸೊ ಈಗ ಇದನ್ನ ನೀವೇ ಫಸ್ಟ್ ಟೇಸ್ಟ್ ಮಾಡ್ಬೇಕು. ಓಕೆ. ಐ ಮೀನ್ ಲವ್ ಕಾಯಿ ಒಬ್ಬಟ್ಟು ರೆಡಿ ಆಗಿದೆ. ಬೇಗ, ಆದಷ್ಟು ಬೇಗ. ನೇಹ ಅವರ ಪಾತ್ರದ ಹೆಸರೇನು ಸಿನಿಮಾದಲ್ಲಿ? ಮಾರಿಷಾ ಅವ್ರನ್ನ ಬೇಗ ಆದಷ್ಟು. ನಿಮ್ಮ ಪಾತ್ರದ ಹೆಸರೇನು? ಮಹೇಶ್ ಅವ್ರು ಬೇಗ ಇಷ್ಟಪಡ್ಲಿ. ಸೊ ಐ ಮೀನ್ ಲವ್ ಅಂತ ಅವ್ರಿಗೆ ಹೇಳಿ. ಸೊ ಇದೇ ಖುಷಿಲಿ ತಿಂತಾ ಇದ್ದೀನಿ ನಾನು ನೀವು ಮಾಡಿರುವಂತ ಬಿಳಿ ಎಳ್ಳು ಒಬ್ಬಟ್ಟು. ಓಕೆ, ಬಿಸಿ ಬಿಸಿ ಇದೆ. ಇನ್ನೊಂಥರ ಇದೆಯಾ? ಬರೀ ತುಪ್ಪ, ಕ್ರಿಸ್ಪಿ, ಕಾಯಿ ತುರಿ, ಸ್ವೀಟು, ಸೂಪರ್, ಥ್ಯಾಂಕ್ ಯು. ಎಲ್ಲ ಇದೆ ಅದರಲ್ಲಿ. ಆದ್ರೆ ತಿನ್ನೋ ಆಗಿಲ್ಲ. ಈಗ ಮಹೇಶ್ ಮಾಡ್ಕೊಟ್ಟಿರುವಂತ ಎಳ್ಳೊಬ್ಬಟ್ಟು ಯಾವುದೇ ಹುಡುಗಿ ತಿಂದ್ರು ನನ್ನ ಬಿಟ್ಟು ಐ ಆಮ್ ಇನ್ ಲವ್ ಅಂತ ಖಂಡಿತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಟೇಸ್ಟ್ ಇಟ್. ನೇಹ ತಗೊಂಡು ಟೇಸ್ಟ್ ಮಾಡು. ಸೊ ನೀವು ಕೂಡ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ನಾಟ್ ಬ್ಯಾಡ್. ನಾಟ್ ಬ್ಯಾಡ್ ಆಕ್ಚುಲಿ. ಚೆನ್ನಾಗಿದೆ. ವೆರಿ ನೈಸ್. ಎಳ್ಳು ಒಬ್ಬಟ್ಟು ಮಾಡಲು ಮೊದಲಿಗೆ ಕಾಯಿ ತುರಿಯನ್ನು ರುಬ್ಬಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ನಂತರ ಎಳ್ಳನ್ನು ರುಬ್ಬಿಕೊಂಡು ಕಾಯಿ ತುರಿಯ ಮಿಶ್ರಣಕ್ಕೆ ಹಾಕಿ ಏಲಕ್ಕಿ ಪುಡಿಯ ಜೊತೆ ಮಿಕ್ಸ್ ಮಾಡಿ. ಒಂದು ಬಾಣಲಿಗೆ ಬೆಲ್ಲ ಮತ್ತು ನೀರನ್ನು ಹಾಕಿ ಕುದಿಸಿ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಎಳ್ಳು ಕಾಯಿ ತುರಿ ಮಿಶ್ರಣವನ್ನು ಹಾಕಿ ಸ್ವಲ್ಪ ತುಪ್ಪ ಸೇರಿಸಿ ಬಾಡಿಸಿ. ಮತ್ತೊಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು ಮತ್ತು ನೀರನ್ನು ಹಾಕಿ ಅದನ್ನು ಹಿಟ್ಟಿನಂತೆ ಮಾಡಿಕೊಂಡು ರೊಟ್ಟಿಯಂತೆ ತಟ್ಟಿ ಅದರ ಮಧ್ಯೆ ಎಳ್ಳು ಕಾಯಿ ತುರಿ ಮಿಶ್ರಣವನ್ನು ಇಟ್ಟು ಮುಚ್ಚಿ ಆ ಉಂಡೆಯನ್ನು ಮತ್ತೆ ರೊಟ್ಟಿಯಂತೆ ತಟ್ಟಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿದ ತವಾದ ಮೇಲೆ ಹಾಕಿ ಬೇಯಿಸಿದರೆ
ಎಳ್ಳು ಒಬ್ಬಟ್ಟು ಸವಿಯಲು ಸಿದ್ಧ. ಸೊ ಇಬ್ರು ಸೇರ್ಕೊಂಡು 2 ರೆಸಿಪೀಸ್ ಆವಾಗ್ಲಿಂದ ಮಾಡಿ ನಂಗೆ ತಿನ್ಸಿದಾಯ್ತು. ಸೊ ಈಗ ನೆಕ್ಸ್ಟ್ ಏನು ನೇಹ, ಏನ್ ನೇಹ ಮಾಡ್ತಿರೋದು? ಮಹೇಶ್ ನಂಗೆ ಸ್ವೀಟ್ ಕೊಟ್ರಲ್ಲ, ನಾನು ಅವ್ರ ಖಾರ ಕೊಡ್ತಾ ಇದ್ದೀನಿ. ಪಾಪ. ಪುದೀನ ಮಸಾಲಾ ಚಪಾತಿ. ಪುದೀನ ಮಸಾಲಾ ಚಪಾತಿ ಶುರು ಮಾಡೋಣ. Yeah. ಪುದೀನ ಮಸಾಲಾ ಚಪಾತಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಮೈದಾ, ಪುದೀನ, ಕೊತ್ತಂಬರಿ ಸೊಪ್ಪು, ಘೀ, ಶುಂಠಿ, ಬೆಳ್ಳುಳ್ಳಿ, ಸಾಲ್ಟ್ ಮತ್ತೆ ಗ್ರೀನ್ ಚಿಲ್ಲಿ. ಸೊ ಫಸ್ಟ್ ಪ್ರಾಸೆಸ್ ಫಸ್ಟ್ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತಾರೆ. ಸೊ ಜಾರ್ ಕೊಡ್ಲಾ? ಪುದೀನ, ಕೊತ್ತಂಬರಿ. ಶೂಟಿಂಗ್ ಎಲ್ಲ ಹಿಂಗೆ ಅಡಿಗೆ ಮಾಡ್ತಿದ್ರು. ಹಾ ಹೌದು. ಶುಂಠಿ 2 ಪೀಸಸ್ ಮೋರ್ ದೆನ್ ಸಾಕು. ಮತ್ತೆ ಬೆಳ್ಳುಳ್ಳಿ ಒಂದು 3 ರಿಂದ 4 ಹಾಕ್ತಿದ್ದೀರಾ? 2 2 ಸಾಕು. ದೆನ್ ಖಾರ ಕೊಡ್ಬೇಕಲ್ಲ ಮಹೇಶ್ಗೆ, ಸ್ವಲ್ಪ ಖಾರ ಜಾಸ್ತಿನೇ ಹಾಕೋಣ. ಸೊ ಬೇರೆ ಹುಡುಗಿರ್ ಹಿಂದೆ ಬೇರೆ ಸುತ್ತಾರಲ್ವಾ, ಅದಕ್ಕೋಸ್ಕರ. ಅದಕ್ಕೆ ಓಕೆ. ಮಹೇಶ್ ಖಾರ ಇಷ್ಟನಾ ತುಂಬಾ? ಸ್ವೀಟ್ ಇಷ್ಟ ಓ ಅನ್ಸುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ. ಸೊ ನೀರೇನು ಹಾಕೋದ್ ಬೇಡವಾ ಇದಕ್ಕೆ? ಇಲ್ಲ ನೀರೇನು ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಗ್ರೈಂಡ್ ಮಾಡ್ಕೊಂಡ್ ಬರ್ತಾರೆ. ಓ ಎಸ್ ಶೋರ್. ಈಗ್ಲಿಂದ ಕಲ್ತ್ಕೊಳ್ಳಿಪ್ಪ ಸಹಾಯ ಮಾಡೋದು. ಇಲ್ಲ ಮೇಡಮ್, ನನ್ನ ಕೈ ಆಗಿದ್ಯಾ? ಪೇಸ್ಟ್ ಈಗ ರೆಡಿ ಆಗಿದೆ. ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಏನ್ ಹಿಟ್ಟು ಮಾಡ್ತೀರಾ? ರಾಗಿ ಹಿಟ್ಟ? ಮೈದಾ ಹಿಟ್ಟು. So, ತುಪ್ಪ ಹಾಕ್ತಾ ಇದ್ದೀರಾ? ತುಪ್ಪ ಹಾಕ್ತಾ ಇದ್ದೀನಿ. ನೀರ್ ಬೇಕಾಗತ್ತಾ? ನೀರು ಅಟ್ ಲಾಸ್ಟ್. ಸಾಲ್ಟ್ ಆಡ್ ಮಾಡ್ಕೊಂತೀನಿ. ಸೊ ಇದನ್ನ ಚೆನ್ನಾಗಿ ಕಲಸಿ ಏನ್ ಮಾಡ್ತೀರಾ? ಬಾಲ್ಸ್ ಮಾಡ್ಬಿಟ್ಟು ಅದ್ರೊಳಗೆ ಆ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಒಳಗೆ ಮಾಡ್ತೀರಾ? ಈಗಲೇ ಆಡ್ ಮಾಡ್ಬೋದಲ್ವಾ? ಇಲ್ಲಪ್ಪ, ಹಂಗೆ ಮಾಡ್ಬೇಕು. ಹಂಗೆ ಸರ್, ಚೆನ್ನಾಗಿ ಪ್ರಾಕ್ಟೀಸ್ ಇದೆ. ಓಕೆ. ಅದಕ್ಕೆ ಲಟ್ಟನ್ಗೆ ಈಗ ಮದ್ವೆ ಏನಾದ್ರು ಆದ್ರೆ ಗಂಡನ್ನ ಹೊಡಿಯಕದ್ರಿಂದ ಬಾರಿಸ್ತಾರೆ ಲಟ್ಟಣ್ಗೆ ಅಲ್ವಾ? ಸೊ ಯಾಕೆ ಮಹೇಶ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನಿಮ್ಮನ್ನ ಮದ್ವೆ ಆದವರಂತೂ ದುರಾದೃಷ್ಟವಂತರು. ಪಾಪಿ. ಪ್ಯಾನ್ ತಗೊಳ್ಳೋಣ. ದಿಸ್ ಇಸ್ ರೆಡಿ. ಘೀ ಹಾಕ್ಬೇಕು. ಸೊ ಸ್ವಲ್ಪ ಘೀ ಆಡ್ ಮಾಡ್ತಾ ಇದೀರಾ ಮೇಲೆ? ಸೊ ಶೂಟಿಂಗ್ ಅಲ್ಲೆಲ್ಲ ಹೇಗಿರ್ತಾ ಇದ್ಲು ನೇಹ ಮಹೇಶ್? ಶೂಟಿಂಗ್ ಅಲ್ಲೆಲ್ಲ ಅಂದ್ರೆ ಮೇಡಮ್ ರಿಸರ್ವ್ಡ್, ಸೈಲೆಂಟ್. ಅಲ್ಲ, ನೀವು ಹಿಂಗೆಲ್ಲ ಅಂದ್ರೆ ನಾವು ಶೇಕ್ ಹ್ಯಾಂಡ್ ಕೊಡಕ್ ಬಂದ್ರೆ ನೀವ್ ಹಿಂಗ್ ಅಂತೀರಾ, ಪಕ್ಕದಲ್ಲಿ ಚೇರ್ ಹಾಕೊಂಡ್ ಕೂತ್ಕೊಂಡ್ರೆ 1 ಮೈಲಿ ಓಡೋಗಿರ್ತೀರಾ. ಇನ್ನೇನ್ ಹುಡುಗಿ ಅಲ್ವಾ? ಹಂಗೆ ಮಾಡ್ತಾ ಇದ್ರು. ಹೌದಾ? ಯಾಕೆ ಗರ್ಲ್ ಫ್ರೆಂಡ್ ಹೇಳಿದಾರಾ ಹುಡುಗಿರ್ ಪಕ್ಕ ಕೂತ್ಕೋಬಾರ್ದು, ಮಾತಾಡಬಾರ್ದು ಅಂತ? ಹೌದು. ಪಾಯಿಂಟ್ ಅಲ್ಲ, ಕೊಡಿ, ಕೈ ಕೊಡಿ. ಹಂಗೆ ಇರ್ಲಿ ಈ ಕೈ. ನಮಸ್ಕಾರ. ನಮಸ್ಕಾರ. ಇಷ್ಟೊಂದು ಡೀಸೆಂಟ್ ಆಗ್ಬಾರ್ದಪ್ಪ ಗಂಡ್ ಮಕ್ಳು. ಹೌದು ಮೇಡಮ್, ತುಂಬಾ ಒಳ್ಳೆಯವರಾಗ್ಬಿಡ್ತಾರೆ. ತುಂಬಾ ಒಳ್ಳೆಯವರಾದಾಗ ತುಂಬಾ ಕಷ್ಟ ಆಗತ್ತೆ. ಹೌದು. ಇಟ್ ಇಸ್ ರೆಡಿ ಅದು. ಸೊ ಆಗಿದ್ಯಾ? ಯಾ. ಸೊ ಪರವಾಗಿಲ್ಲ, ಅಡ್ಗೆ ಮಾಡಕ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನೇಹಾ ನಾಟ್ ಬ್ಯಾಡ್. ಸೊ ನೇಹ ಹಾಗಾದ್ರೆ ಫುಲ್ ಎಲ್ಲ ಸರ್ಕಸ್ ಎಲ್ಲ ಹೊಡೆದಿದ್ದಾರೆ ಅಂತ ಆಯ್ತು ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ಸಿನಿಮಾದಲ್ಲಿ. ಸೊ ಯಾವ ತರ ಸರ್ಕಸ್ ಹೊಡೆದಿದ್ದಾರೆ? ಸರ್ಕಸ್ ಹೊಡಿತಾ ಇದ್ದಾರೆ, ಈಗಲೂ ಹೊಡಿತಾ ಇದ್ದಾರೆ ನೋಡಿ. ಅಲ್ಲ, ಆಫ್ ಸ್ಕ್ರೀನ್ ಎಲ್ಲ ಬೇಡಪ್ಪ, ಆನ್ ಸ್ಕ್ರೀನ್ ಮಾತ್ರ ಹೇಳಿ ನೀವು. ಹಿಂಗೆಲ್ಲ ಪಾಪ ನಮ್ಮ ಹುಡುಗಿನ್, ನೀವು ಇನ್ನೊಂದು ಹುಡುಗಿನ್ ಹಿಂಗೆಲ್ಲ ಓನ್ಲಿ ಇನ್ ರಿಯಲ್, ನಾಟ್ ಇನ್ ರಿಯಲ್ ಲೈಫ್. ನಾಟ್ ಇನ್ ರಿಯಲ್ ಲೈಫ್. ಯಾ ಗೊತ್ತು ನನಗೆ. ಸಿನಿಮಾದಲ್ಲೂ ಅಷ್ಟೇನೆ, ಅವರು ನನ್ನಿಂದ ಬೀಳ್ತಿರ್ತಾರೆ, ನಾನು ರಿಜೆಕ್ಟ್ ಮಾಡ್ತಿರ್ತೀನಿ. ಸೊ ಏನಕ್ಕೆ ರಿಜೆಕ್ಟ್ ಮಾಡ್ತೀನಿ, ಇನ್ನೊಬ್ರು ಏನ್ ಮಾಡ್ತಾರೆ ಅನ್ನೋದು ಸಿನಿಮಾ ನೋಡ್ಬೇಕು. ಖಂಡಿತವಾಗ್ಲು. ಬಟ್ ಸಿನಿಮಾ ನೋಡಿದ್ರೆ ತುಂಬಾ ಗ್ಯಾರಂಟಿ ಒಬ್ಬೊಂದು ಫೀಲ್ ಆಗುತ್ತೆ, ಎಲ್ಲರಿಗೂ ಫೀಲ್ ಆಗುತ್ತೆ. ಆತರ ಒಂದು ಸಿನಿಮಾ ಕ್ಲೈಮ್ಯಾಕ್ಸೇ ಒಂದು ಪ್ಯಾಥೋ ಕ್ಲೈಮ್ಯಾಕ್ಸ್ ಇರುವಂತ ಒಂದು ಸಿನಿಮಾ. ಓಕೆ. ಸೊ ತುಂಬಾನೇ ಕ್ಯೂರಿಯಾಸಿಟಿ. ಒಂದು ಹುಡುಗಿಗೆ ಒಂದು ಹುಡುಗ ತ್ಯಾಗ ಮಾಡ್ತಾನೆ. ಸೊ ಅದೇ ಹೀರೋ, ನಾನು ತ್ಯಾಗ ಮಾಡ್ತೀನಿ. ಅದು ಏನ್ ತ್ಯಾಗ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ವೆರಿ ನೈಸ್. ಸೊ ನೇಹ ಅವರ ಮಸಾಲಾ ಚಪಾತಿ ಇಸ್ ರೆಡಿ. ಸೊ ನೀವು ತಿನ್ನಕ್ಕೆ ರೆಡಿ? ಅಲ್ಲ, ನಾನಂತೂ ತಿನ್ನಕ್ಕೆ ರೆಡಿ ಇದ್ದೀನಿ. ಐ ಆಮ್ ಇನ್ ಲವ್ ಪುದೀನ ಮಸಾಲಾ ಚಪಾತಿ ಓನ್ಲಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಐ ಆಮ್ ಇನ್ ಲವ್ ಅಂತ ಹೇಳ್ಬಿಟ್ಟು ನಂಗೆ ಮಾತ್ರ? ತುಂಬಾ ಖಾರ ಇದೆ ಅನ್ಸುತ್ತೆ ಅದಕ್ಕೆ. ಏನು ಹುಷಾರು ನಿಮ್ ಹುಡುಗಿ ಅಂದ್ರೆ. ಟೇಸ್ಟ್ ಮಾಡ್ತೀನಿ. ನೀವು ತಿಂದು ನೋಡಿ, ಆಮೇಲೆ ಹೇಳಿ. ಚಟ್ನಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಆರಾಮ್ಸೆ ಈ ತರ ಮಸಾಲಾ ಚಪಾತಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ಯಾರಾದ್ರೂ ಮಾಡ್ಕೊಡ್ತಿರೋ 4-5 ಅಟ್ಟೆ ಟೈಮ್ ತಿನ್ಬಿಡ್ಬೋದು. ಅಷ್ಟೊಂದು ಚೆನ್ನಾಗಿದ್ಯಾ? ಆಕ್ಚುಲಿ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡ್ಬೋದು.
ತಿನ್ನಿ, ಯಾಕೆಷ್ಟು ಹೆದರ್ತಾ ಇದ್ದೀರಾ? ನಾನು ತಿನ್ನಕ್ಕೆ ಎದುರ್ಕೊಂತಿದ್ದೀನಿ. ಹಾ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇಲ್ಲ ನೇಹಾ, ಏನ್ ಗೊತ್ತಾ, ಅವ್ರು ಹೇಳಿದ್ ನಿಜ. ಪುದೀನಾ ಮಸಾಲಾ ಚಪಾತಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ರುಬ್ಬಿಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇವೆಲ್ಲವನ್ನು ಹಾಕಿ ಕಲಸಿ. ಆ ಮಿಶ್ರಣವನ್ನು ಚಪಾತಿಯಂತೆ ಲಟ್ಟಿಸಿಕೊಂಡು ಅದರ ಮಧ್ಯೆ ರುಬ್ಬಿಕೊಂಡಿದ್ದ ಪುದೀನಾ ಮಿಶ್ರಣವನ್ನು ಇಟ್ಟು ಮುಚ್ಚಿ ಮತ್ತೆ ಲಟ್ಟಿಸಿಕೊಂಡು ಅದನ್ನು ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿದ ತವಾದ ಮೇಲೆ ಚಪಾತಿಯಂತೆ ಬೇಯಿಸಿದರೆ ಪುದೀನಾ ಮಸಾಲಾ ಚಪಾತಿ ಸವಿಯಲು ಸಿದ್ಧ. ಸೊ ನೆಕ್ಸ್ಟ್ ಏನ್ ರೆಸಿಪಿ? ಮಸಾಲಾ ಇಡ್ಲಿ. ಮಸಾಲಾ ಇಡ್ಲಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಪ್ರಿಪೇರ್ಡ್ ಇಡ್ಲಿ, ಗರಂ ಮಸಾಲ, ಆನಿಯನ್, ಚಿಲ್ಲಿ ಪೌಡರ್, ಟೊಮ್ಯಾಟೊ, ಕ್ಯಾರೆಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಶುರು ಮಾಡೋಣ ಹಾಗಾದ್ರೆ. ಶುರು ಮಾಡೋಣ. ಸೊ ಫಸ್ಟ್ ಡೀಪ್ ಫ್ರೈ ಮಾಡೋದಕ್ಕೆ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೂವಿಯಲ್ಲಿ? ಯಾವಾಗ್ಲೂ ಅಳೋ ಸೀನೆ ಇತ್ತು. ಮೂವಿ ಫುಲ್ ಅಳೋದೆ ಇವ್ರದ್ದು. Okay. ಬಂದ್ ನನ್ನ ಪ್ರಪೋಸ್ ಮಾಡ್ತಾರೆ, ಅಳ್ತಾರೆ, ಪ್ರಪೋಸ್ ಮಾಡ್ತಾರೆ, ಅಳ್ತಾರೆ. ನೀವ್ ಅಂತದೇನೆ ಹೇಳ್ತಿದ್ರಿ ಪ್ರಪೋಸ್ ಕರ್ಕೊಂಡು ಜಗಳ ಆಡ್ತಿದ್ದೆ ಇವ್ರ ಜೊತೆಗೆ. ಓಕೆ. That was the scene. That was the first scene, I think. Yeah. ಸೊ ಹೇಗಿತ್ತು ಆಕ್ಚುಲಿ? ಏನಾಗುತ್ತೆ, ಈಗ ನಾವು ಫಸ್ಟ್ ಸಿನಿಮಾ, ಡೆಬ್ಯೂ ಸಿನಿಮಾ ಅಂತ ಮಾಡುವಾಗ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ, ಯಾರಪ್ಪ ಹೀರೋ, ಯಾರು ಹೀರೋಯಿನ್ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆಮೇಲೆ ಸಿನಿಮಾಗಳು ಮಾಡ್ತಾ ಮಾಡ್ತಾ ಇಟ್ ಬಿಕಮ್ಸ್ ವೆರಿ ಕ್ಯಾಶುವಲ್. ಬಟ್ ಫಸ್ಟ್ ಟೈಮ್ ನಿಮಗೆ ಗೊತ್ತಾದಾಗ ನೇಹಾ ಅಂಡ್ ಆಲ್ಸೋ ಕಾವ್ಯ ಶೆಟ್ಟಿ ಅಂತ ಇನ್ನೊಬ್ರು ಪೇರ್ ಅಂತ ಗೊತ್ತಾದಾಗ ಹೌ ಡಿಡ್ ಯು ಫೀಲ್ ಮಹೇಶ್? ಇಲ್ಲ ಮೇಡಮ್, ಕೇಳಿದ್ರ ಯಾರು ಮಾಡ್ತಿದ್ದಾರೆ ಏನು ಪರ್ಫಾರ್ಮೆನ್ಸ್? ಇಲ್ಲ, ಅದೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಕತೆ ಮಾಡಿದ್ದೆ ನಾವು, ಎಲ್ಲ ನಮ್ಮ ಟೀಮ್, ನಾನು ನಮ್ಮ ಫ್ರೆಂಡ್ ವೀರೇಶ್ ಅಂತ ಇದೆ, ಕತೆ ಮಾಡಿದ್ದೆ ನಾವು. ಸೊ ನಮಗೆ ಒಂದು ಇದಿತ್ತು ಫಸ್ಟ್. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಹೀರೋಯಿನ್ ಸೆಲೆಕ್ಷನ್ಸ್ ಎಲ್ಲ ಯಾರು ಮಾಡಿದ್ದು? ಹೀರೋಯಿನ್ ಸೆಲೆಕ್ಷನ್ಸ್ ಎಲ್ಲ ಡೈರೆಕ್ಟರ್ ಮಾಡಿದ್ರು. ಡೈರೆಕ್ಟರ್ ಮಾಡೋದು. ಡೈರೆಕ್ಟರ್. ಸೊ ನೇಹಾಗ್ ಫಸ್ಟ್ ಟೈಮ್ ಗೊತ್ತಾದಾಗ ಮಹೇಶ್ ಆಕ್ಟ್ ಮಾಡ್ತಿದ್ದಾರೆ ಅಂತ, ಸೊ ಯು ಕ್ಯೂರಿಯಸ್, ಓಕೆ ಯಾರಪ್ಪ ಹೀರೋ, ಹೇಗಿರ್ತಾನೆ, ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಫೈಟು, ಡಾನ್ಸ್ ಎಲ್ಲ ಹೇಗ್ ಮಾಡ್ಬೋದು ಅಂತ. ಸೊ ಕುತೂಹಲ ಇತ್ತು. ಸೊ ನೋಡಿದ ತಕ್ಷಣ ಏನ್ ಅನ್ಸ್ತು? ಫಸ್ಟ್ ನೋಡಿದ ತಕ್ಷಣ ಏನ್ ಅನ್ಸ್ತು? ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ಚೆನ್ನಾಗಿದ್ದಾರೆ ಅಂತ ಅನ್ಸ್ತು. Yeah. ವೆರಿ ಸ್ವೀಟ್. ಸೊ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದೀವಿ ಮೇಡಮ್. ಈ ಸಿನಿಮಾದಲ್ಲಿ ಎಲ್ಲ ಚೆನ್ನಾಗಿ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಸೀನಿಯರ್ ನಮಗೆ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮನ್ PK ದಾಸ್, ಸೊ ಎಲ್ಲ ಸೀನಿಯರ್. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸಾಯಿ ಕಾರ್ತಿಕ್ ಅಂತ, ತೆಲುಗು ಮಣಿ ಶರ್ಮಾ ಅಸೋಸಿಯೇಟ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇಡ್ಲಿ ಅಂದ್ರೆ ಯಾರು ತಿನ್ನಲ್ಲ, ನಾನು ಕೂಡ. ಆದ್ರೆ ಮಸಾಲಾ ಇಡ್ಲಿ ಅಂದ್ರೆ ಎಲ್ಲರೂ ತಿಂತಾರೆ ಅನ್ಸುತ್ತೆ. ಓಹೋ, ಇದು ಐ ಮೀನ್ ಲವ್ ಮಸಾಲಾ ಇಡ್ಲಿ ಅಲ್ವಾ? ಸಿನಿಮಾ ಪೂರ್ತಿ ಬರೀ ವೈಟ್ ರೈಸೇ ತಿಂತಿದ್ರು. ಈಗ ವೈಟ್ ಇಡ್ಲಿ ಕೂಡ ಮಾಡ್ಕೊಡ್ತಿದ್ದಾರೆ. ನಂಗೆ ವೈಟ್ ಅಂದ್ರೆ ಇಷ್ಟ, ಅದಕ್ಕೇನೋ ವೈಟ್ ಹಾಕೊಂಡ್ ಬಂದಿರೋದು. ಆಗಿದೆ, ತೆಗಿಯೋಣ. ಸೊ ನಾರ್ಮಲ್ ಆಗಿ ಇವ್ರು ಶೂಟಿಂಗ್ ಏನಾದ್ರು ಆದಾಗ, ಇವ್ರು ಶಾರ್ಟ್ ಆದಾಗ ಹೋಗ್ಬಿಟ್ಟು ಅಡಿಗೆಯವ್ರ ಹತ್ರ ಕುತ್ಕೊಂಡ್ಬಿಡ್ತಿದ್ರು ಅಡಿಗೆ ಮಾಡ್ಲಿಕ್ಕೆ. ಯಾಕಂದ್ರೆ ಕಲ್ತ್ಕೊಂತಾ ಇದ್ದೆ. ಓಕೆ. ಆಕ್ಚುಲಿ ನೇಹಾ ಅದನ್ನ ಆಕ್ಟಿಂಗ್ ಏನ್ ಮಾಡ್ತೀರಾ? ಅಡಿಗೆ ಮಾಡ್ತಾರೆ ಚೆನ್ನಾಗಿ. ಅದನ್ನ ಬಿಟ್ಟು ತಿಂತಾರೆ. ನೀವೇ ಎಲ್ಲ ಹೇಳಿ ಆಯ್ತಾ? ಸೊ ಅಡಿಗೆ ಹತ್ರ ಕುತ್ಕೊಂಡ್ಬಿಟ್ಟಿದ್ರು, ಡೈರೆಕ್ಟ್ ಹುಡುಕ್ತಿದ್ರು ಎಲ್ಲಿ ಅಂತ. ಸೊ ಯಾರು ನಮ್ಮ ಇವರು ಲೈಟ್ ಇವ್ರು ಇರ್ತಾರಲ್ಲ, ಅವರು ಕರೆಕ್ಟ್ ಆಗಿ ಅಲ್ಲಿ ಹೇಳ್ತಿದ್ರು. ಆಕ್ಚುಲಿ ಶೂಟಿಂಗ್ ಎಲ್ಲಾನು ಈಗ ನಾವು ನಾರ್ಮಲಿ ಔಟ್ಡೋರ್ ಶೂಟ್ಸ್ ಹೋದಾಗ ನಮ್ಮಿಂದಾನೇ ನಮ್ಮ ಕುಕ್ ಯಾರು ಇರ್ತಾರೆ, ನಮ್ಮ ಇಲ್ಲಿಂದಾನೇ ಕರ್ಕೊಂಡು ಹೋಗ್ತೀವಲ್ವಾ? ಹೌದು, ಪ್ರೊಡಕ್ಷನ್ ಇಂದ. ಹೌದು. ಸೊ ಆತರ ಇರ್ಲಿಲ್ವಾ? ಸೊ ಆತರ ಇತ್ತು. ಸೊ ಇವ್ರು ಏನಂದ್ರೆ ಅಭ್ಯಾಸ, ಶಾರ್ಟ್ ಮುಗಿದ ತಕ್ಷಣ ಹೋಗಿ ಪ್ರೊಡಕ್ಷನ್ ಹತ್ರ ಕುತ್ಕೊಂಡ್ಬಿಡ್ತಿದ್ರು ಊಟ ಮಾಡಕ್ಕೆ, ಅಡಿಗೆ ಮಾಡೋದಕ್ಕೆ, ಕಲ್ಸ್ಕೊಳಕ್ಕೆ. ಹಾಗೆ. ಓಕೆ. ನೆಕ್ಸ್ಟ್ ಐ ನೀಡ್ ಅ ಪ್ಯಾನ್. You need a pan. Here's the pan. Okay. ನೇಹಾ ಓದ್ತಾ ಇದ್ದೀರಲ್ಲ ನೀವು? ನಾ ಐ ಆಮ್ ಡೂಯಿಂಗ್ ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು ಹುಡುಗಿನ? ಹೌದಾ? ಗೊತ್ತಾಗಲ್ಲ ಅಲ್ವಾ? ಗೊತ್ತಾಗಲ್ಲ. ಆಯಿಲ್ ಆಡ್ ಮಾಡಬೇಕು. ಆಯಿಲ್. ಮಹೇಶ್ ಆಕ್ಟಿಂಗ್ ಪ್ರೊಫೆಷನ್ ಬಿಟ್ಟು ಬೇರೆ? ನಾನು BE ಮುಗಿಸಿದ್ದೀನಿ ಮೇಡಮ್. ಸೊ ಸ್ವಲ್ಪ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀರಾ? ಯಾ. ಸೊ BE ಮುಗಿಸಿ ಚಿತ್ರರಂಗಕ್ಕೆ ಬಂದಿದ್ದು. ಸೊ ಈಗ ಎಣ್ಣೆ ಕಾಯ್ತಾ ಇದೆ ಅಲ್ಲ ನೇಹಾ? ನೆಕ್ಸ್ಟ್ ಐ ನೀಡ್ ಅ ಸ್ಪ್ಯಾಚುಲಾ. ನಂಗೆ ಬಿಸ್ಕೆಟ್ ಹಾಕ್ತಾಳೆ.
ಶಿ ಸೋ ಮಚ್ ಲೈಕ್ ದಿಸ್. ಸೊ ಶೂಟಿಂಗ್ ಅಲ್ಲೂ ಹೀಗೆನಾ? ತಲೆ ತರ ನಾನು ಮಾತಾಡ್ತಾನೆ ಇರ್ಲಿಲ್ಲ ಯಾರ ಹತ್ರನು. ತುಂಬಾ ರಿಸರ್ವ್ಡ್ ಇರು, ತುಂಬಾ ರಿಸರ್ವ್ಡ್. ಅವ್ರಿಗೂ ಅವ್ರ ಬಾಯ್ ಫ್ರೆಂಡ್ ಹೇಳಿದಾರಂತೆ, ನಿಮ್ ಗರ್ಲ್ ಫ್ರೆಂಡ್ ಹೇಳಿದಾಗೆ ಮಾತಾಡ್ಬೇಡಿ. ಹೌದು. ಸಾಸಿವೆ ಹಾಕ್ತಾ ಇದ್ದೀನಿ, ಈರುಳ್ಳಿ, ಒನ್ ಆನಿಯನ್ ಚಿಕ್ಕದಾಗಿ ಚಾಪ್ ಮಾಡಿದೆ. ಯಾ, ಕ್ಯಾರೆಟ್, ಮೈ ಫೇವ್ರೆಟ್ ವೆಜಿಟೇಬಲ್ ಆಲ್ಸೋ. Can you please sing a song? ನಾನು ಹಾಡಿದ್ರೆ ಇಲ್ಲಿರೋರೆಲ್ಲ ಓಡೋಗ್ಬಿಡ್ತಾರೆ. That's okay, we are ready to stand. Okay. ಅಲ್ಲ ಏನು ಲಾಸ್ಟ್ ಅಲ್ಲಿ ನನ್ನ ಕಾಲು ಎಳೆಯಕ್ಕೆ ಶುರು ಮಾಡಿದ್ದೀರಾ? ಪರವಾಗಿಲ್ಲ, we can sing. ಓಡಿದ್ರು ಪರವಾಗಿಲ್ಲ. ಅಲ್ಲ ಅದಕ್ಕೆ ನಾನು ನಿಮಗೆಲ್ಲ ಅಷ್ಟು ಕಷ್ಟಪಟ್ಟು ಅಡಿಗೆ ಮಾಡ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಓಕೆ. ಸೊ ನಿಮ್ ಕಡೆಯಿಂದ ಒಂದು ಹಾಡು ಆಡ್ಬೇಕು ನೀವು. ಕೊನೆಗೆ ನಮ್ಗೋಸ್ಕರ ಒಂದ್ 2 ಸ್ಟೆಪ್ ಹಾಕ್ಸ್ಬಿಟ್ಟು ಆಮೇಲೆ ಖಂಡಿತ. No waste, we are going to dance. ಸೊ ಈಗ ಏನ್ ಆಡ್ ಮಾಡ್ತಿದ್ದೀರಾ? ಗರಂ ಮಸಾಲ. ಓಕೆ. Then little chili powder. Okay. ಮಹೇಶ್ ಸರ hot. ಖಾರ ಇವಾಗ ಹಾಟ್. Yeah. ಅಲ್ಲ ಖಾರನ ಇಲ್ಲ ಅಂದ್ರೆ ಪೂರ್ತಿ ಹಾಟ್ ಅಂತ ಹೇಳ್ತಾ ಇದ್ದಲ್ಲ, ನೇಹ ಅರ್ಥ ಆಗ್ತಿಲ್ಲ ನನಗೆ. ಖಾರ ಎರಡು ಖಾರ. ಹಾಟ್ ಇಲ್ಲ, ಖಾರ ಮಾತ್ರ. ಅಂದ್ರೆ ಯಾವಾಗ್ಲೂ ನಾವು ಬೈತಿರ್ತೀವಿ ಅಂತ. ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್. ಸೊ ಎಲ್ಲ ಇಷ್ಟಿಷ್ಟೇ ಹಾಕೋದಾ ನೀವು? ಇಲ್ಲ, ಸ್ವಲ್ಪ ಹಾಕಿದ್ರೆ ಓಕೆ, ದಿಸ್ ಇನಫ್. ಸಿನಿಮಾದಲ್ಲೂ ತುಂಬಾ ಸ್ಟಾರ್ಟ್ ಸ್ಪೈಸಿ. ಅಂದ್ರೆ ಡೈರೆಕ್ಟರ್ ಪೂರ್ತಿ ಹೇಳಿ ಅಂದ್ರೆ ಇಷ್ಟಿಷ್ಟೇ ಹೇಳ್ತಿದ್ರು. ಓ ಆತರ. ಸೊ ಇಷ್ಟೆಲ್ಲ ಡೈಲಾಗ್ ಇದೆ, ಅವ್ರು ಹೇಳ್ತಿದ್ರು ಇಷ್ಟಿಷ್ಟೇ. ಹೌದು. ಓ ಸೀಕ್ರೆಟ್ ಎಲ್ಲ ಸೊ ಅದು ಸೀಕ್ರೆಟ್. ಸೊ ಈಗ ಫ್ರೈ ಆಗಿದೆ ಅಲ್ಲ? ಯಾ, ಇವಾಗ ಟೊಮೆಟೊ ಆಡ್ ಮಾಡಬೇಕು. ಸೊ ಫೈನಲಿ ಟೊಮ್ಯಾಟೊ. ಯಾ, ಸಾಲ್ಟ್ ಹಾಕಿದ್ದೀನಿ. ಫ್ರೈ. ನಿಮ್ಮ ಸಿನಿಮಾದ ಸಾಂಗ್ ಕುಂತರು ನೀನೆ ನಿಂತರು ನೀನೆ ಅಂತ ಒಂದು ಸಾಂಗ್. ಕುಂತರು ನಿಂತರು ನಿನ್ನದೇ ತುಂತುರು. ಕುಂತರು ನಿಂತರು ನಿನ್ನದೇ ತುಂತುರು. ಸೊ ಆ ಸಾಂಗ್ ತುಂಬಾ ಮೆಲೋಡಿಯಸ್ ಆಗಿದೆ. ಮೆಲೋಡಿಯಸ್ ಆಗಿದೆ, ಬಟ್ ನೀವು ನಿಮ್ದು ನೀವು ಅಲ್ಲ, ಹಾಡ್ತೀರ ಅಂತ ನೀವು ಹಾಡು ಹಾಡಿದ್ರೆ ನಾವು ಕೇಳ್ದಂಗ ಆಗುತ್ತೆ. ಕುಂತರು ನಿಂತರು ನಿನ್ನದೇ ತುಂತುರು, ಯಾರೇ ನೀ ಏನೇ ನಿನ್ನ ಹೆಸರು, ಎದೆಯಲಿ ಪಾದಾರ್ಪಣೆ ನೀ ಮಾಡಿದೆ ಲೋಕಾನೆ ಕಬಳಿಸಿ. ಸೊ ಏನ್ ಮಾಡಕ್ಕೋ ಇದನ್ನ ನೀವು ಇವ್ರಿಗೆ ತಿನ್ನಿಸ್ಬೇಕು. ಓ ಎಸ್ ಶೂರ್. ಓಕೆ. ಸೊ ಫೈನಲಿ ಫ್ರೈ ಮಾಡಿರುವಂತ ಇಡ್ಲಿನ ಆಡ್ ಮಾಡ್ತಾ ಇದ್ದೀರಾ? ಯಾ. ನನ್ಗೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಮೇಡಮ್, ಯಾಕಂದ್ರೆ ಸೆಟ್ಟಲ್ ಎಲ್ಲ ಬರೀ ವೈಟ್ ರೈಸ್ ತಿಂತಿದ್ರಲ್ವಾ. ವೈಟ್ ರೈಸ್ ಕೊಟ್ರೆ ವೈಟ್ ರೈಸ್ ಮಾತ್ರ ತಿಂತಾರೆ. ಹೌದು, ಕರೆಕ್ಟ್. ಅಲ್ಲ, ಇವ್ರು ತಿಂತಿದ್ದಿದ್ರೆ ವೈಟ್ ರೈಸ್. ಆಗ ಓಕೆ. ಸೆಟ್ಟಲ್ ನಮ್ಮ ಕ್ಯಾಮರಾಮನ್ ಸರ್ ದಾಸ್ ಸರ್ ಆಶ್ಚರ್ಯ, ಏನಿದು ಬರೀ ವೈಟ್ ರೈಸ್ ತಿಂತಾರೆ ಇವರು. ಆಕ್ಚುಲಿ ನೇಹ ಅವರು ನಿಮ್ ಹಿಂದೆ ಬಂದು ನಿಮ್ ಪ್ರಪೋಸ್ ಮಾಡ್ತಾ ಇರ್ತಾರೆ. ಹೌದು. ಸೊ ನೀವು ರಿಜೆಕ್ಟ್ ಮಾಡಿ ಇದ್ ಮಾಡ್ತಿರ್ತೀರಾ. ಸೊ ಯಾವ ಸ್ಟೈಲ್ ಅಲ್ಲಿ ಅವ್ರು ಪ್ರಪೋಸ್ ಮಾಡ್ತಾರೆ ನನ್ ಕೇಳೋಕೆ? ಪ್ರಪೋಸೇ ಮಾಡಲ್ಲ, ಪ್ರಪೋಸ್ ಮಾಡ್ದೇನೆ ಅಳ್ತಾರೆ. ಪ್ರಪೋಸ್ ಮಾಡ್ದೇನೆ ನಾನು ರಿಜೆಕ್ಟ್ ಮಾಡ್ತೀನಿ. ಹೇಗದು? ಅದೇ ಸಿನಿಮಾದಲ್ಲಿ ಟ್ವಿಸ್ಟ್. ದಟ್ ಇಸ್ ಟ್ವಿಸ್ಟ್. ರೆಡಿ ಆಗಿದೆ, ಸರ್ವಿಂಗ್ ಬೌಲ್ ಹಾಕೋಣ. ಓಕೆ. ಇದು ನೀವೇ ತಿನ್ಬೇಕು. ಇಲ್ಲ, ನೀವೇ ಟೇಸ್ಟ್ ಮಾಡ್ಬೇಕು. ಪರವಾಗಿಲ್ಲ, ನೀವು ತಿನ್ನಿ. ಇನ್ ಆ ತರ ಮಾಡಿದಾರೆ ಅಂತ ಆಯ್ತು. ಮಸಾಲಾ ಇಡ್ಲಿ. ಇಲ್ಲ, ಇಡ್ಲಿ ಮಸಾಲ. ಏನ್ ಮಾಡ್ಬೋದು ಗೊತ್ತಾ, ಈ ಶೂಟಿಂಗ್ ಅಲ್ಲೆಲ್ಲ ಹೆಂಗು ನಮ್ಗೆ ಇಡ್ಲಿ ವಡೆ ಕೊಡ್ತಾರೆ ಡೈಲಿ. ಇಲ್ಲ, ಡೈಲಿ ಕೊಡ್ತಿದ್ರು. ವಡೆ ತಿಂದು ಬೋರ್ ಆಗುತ್ತೆ. ಅದಕ್ಕೆ ವೈಟ್ ರೈಸ್ ತಿಂತಿದ್ರು ಡೈಲಿ. ನೀವೇನ್ ತಿಂತಿದ್ರಿ? ನಾನು ಇಡ್ಲಿ ತಿಂತಿದ್ದೆ. ಐ ಆಮ್ ಇನ್ ಲವ್, ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ, ಮಸಾಲಾ ಇಡ್ಲಿ. ಇಬ್ರು ಸಿಕ್ಕಾಪಟ್ಟೆ ಹುಷಾರಪ್ಪ. ಇಡ್ಲಿ ಇಬ್ಬರಿಗೂ ಇಷ್ಟ ಇಲ್ಲ, ಅದಕ್ಕೆ ನಾನ್ ತಿನ್ಲಿ ಅಂತ. ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡ್ಲಾ? ನಾಳೆ ನನಗೆ ಶೂಟಿಂಗ್ ಇದೆ, ಏನಾದ್ರೂ ಆದ್ರೆ ಮಹೇಶ್ ಕಾಲ್ ಮಾಡ್ಬಿಡಿ. ಅಯ್ಯೋ, ತುಂಬಾ ಹುಷಾರು. ಚೆನ್ನಾಗಿ ಮಾತಾಡೋದು ಹೇಳ್ಕೊಟ್ಬಿಟ್ಟಿದ್ದೀರಾ ಮಹೇಶ್. ಇಲ್ಲ, ಇದನ್ನ ತಿಂತೀನಿ. ಆದ್ರೆ ತಿನ್ನಕ್ ಮುಂಚೆ ನಿಮ್ ಸಿನಿಮಾದಲ್ಲಿ ನಿಮ್ ಫೇವ್ರೆಟ್ ಡೈಲಾಗ್ ಯಾವ್ದು? ಫೇವ್ರೆಟ್ ಡೈಲಾಗ್ ತುಂಬಾ ಇದೆ, ಬಟ್ ನಾನು ಸಾಂಗ್ ಆಡಿದೀನಿ, ಅವ್ರ ಕೇಳಿ ಡೈಲಾಗ್ಸ್ ಇಟ್ಸ್. ಅಲ್ಲ, ನಾನು ಸಾಂಗ್ ಆಡಿದೀನಿ. ಅವ್ರ ಡೈಲಾಗ್ ಒಂದಲ್ಲ, ಇಷ್ಟುದ ಡೈಲಾಗ್ ನ ಹೇಳೋದಕ್ಕೇನೆ ಒಂದ್ ಇಡೀ ದಿನ ತಗೋತಿದ್ರಂತೆ. ನೀವೇ ಹೇಳ್ಬಿಡಿ, ಇವತ್ತು ಮುಗ್ದೋಗುತ್ತೆ. ಸೊ ನೀವೇ ಹೇಳಿ. ಖಂಡಿತ ಇದೆ, ಬಟ್ ಇವರು ಪ್ರಪೋಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ನಾನು ಡೈಲಾಗ್ ಹೊಡಿತೀನಿ, ನಿನ್ ಪ್ರಪೋಸಲ್ ಒಪ್ಕೊಳ್ದಿದ್ರೆ ನಿನಗೆ ಹರ್ಟ್ ಆಗುತ್ತೆ, ಇಷ್ಟ ಇಲ್ದಿದ್ರು ಒಪ್ಕೊಂಡ್ರೆ ನನಗೆ ಹರ್ಟ್ ಆಗುತ್ತೆ. ಅರ್ಥ ಇಲ್ಲಿದ್ದ ಸಂಬಂಧಗಳಿಗೆ ಮೊದಲೇ ಫುಲ್ ಸ್ಟಾಪ್ ಇರೋದು ಒಳ್ಳೇದಲ್ವಾ ಮರೀಶಾ? ಡೋಂಟ್ ಫೀಲ್ ಬ್ಯಾಡ್, ನಾನು ಬರ್ತೀನಿ. ಸೊ ಇದೇನ ಲೆಂತಿ ಡೈಲಾಗ್ ಅಂದ್ರೆ ಇದ್ದಿದ್ದು? ಇಲ್ಲ, ಇದಕ್ಕಿಂತ ತುಂಬಾ ಲೆಂತಿ ಡೈಲಾಗ್ ಇದೆ.
ಓಕೆ, ಸೊ ಈ ತರ ಡೈಲಾಗ್ ಡೆಲಿವರಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಖಂಡಿತ ಸಿನಿಮಾ ನೋಡ್ಲೇಬೇಕು, ಖಂಡಿತ ನೋಡ್ತೀನಿ. ಅಂಡ್ ಆಲ್ಸೋ ನಂದಕುಮಾರ್ ಸರ್, ಸೊ ನನ್ನ ಫೇವ್ರೆಟ್ ಅವ್ರು ಆಕ್ಚುಲಿ. ಸೊ ಹಾಗಾಗಿ ಖಂಡಿತವಾಗ್ಲೂ ನಾನು ಅವ್ರ ಸಿನಿಮಾ ಮಿಸ್ ಮಾಡದೆ ನೋಡ್ತೀನಿ. ಸೊ ಟೇಸ್ಟ್ ಮಾಡ್ಲಾ? ಖಂಡಿತ ನಾಳೆ ಶೂಟಿಂಗ್ ಬರ್ತೀರಾ? ಮಹೇಶ್ ಕೈಲಿ ಕೊಡಿ, ಅವರು ಟೇಸ್ಟ್ ಅಯ್ಯೋ ಬೇಡ, ಮಾಡಿ ಶೂಟಿಂಗ್ ಅಲ್ಲಿ ಬರ್ತಾರೆ. ನನಗೆ ನಾಳೆ ಶೂಟಿಂಗ್ ಇಲ್ಲ, ಆದ್ರೂ ಓಕೆ. ಕರೆಕ್ಟ್ ಆಗಿ ಕಮೆಂಟ್ ಮಾಡ್ಲಾ? ಗುಡ್, ರಿಯಲಿ ನಾಟ್ ಬ್ಯಾಡ್. ಮಸಾಲಾ ಇಡ್ಲಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಯಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ನಂತರ ಅದಕ್ಕೆ ಇಡ್ಲಿಯ ತುಂಡುಗಳನ್ನು ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳಿ. ಮತ್ತೊಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಈರುಳ್ಳಿ, ಕ್ಯಾರೆಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಂಬಾರ್ ಪುಡಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಬಾಡಿಸಿ. ಕೊನೆಗೆ ಡೀಪ್ ಫ್ರೈ ಮಾಡಿದ ಇಡ್ಲಿಯನ್ನು ಹಾಕಿ ಬಾಡಿಸಿ. ಈಗ ಮಸಾಲಾ ಇಡ್ಲಿ ಸವಿಯಲು ಸಿದ್ಧ. ಆಗಿತ್ತು. ಅಂಡ್ ನೇಹಾ ಅಂಡ್ ಮಹೇಶ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಇಲ್ಲಿ ತನಕ ಬಂದು ನಿಮ್ಮ ಬೆಸ್ಟ್ ರೆಸಿಪೀಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೆಷಿಯಸ್ ಟೈಮ್ ಕೂಡ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಹಾಗೂ ನಿಮಗೂ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ನಾವು ಮಾಡಿರೋ ಅಡುಗೆ ಚೆನ್ನಾಗಿತ್ತು, ಚೆನ್ನಾಗಿಲ್ವತ್ತು, ತಿಂದು ಚೆನ್ನಾಗಿದೆ ಅಂತ ಹೇಳಿದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮನ್ನ ಇನ್ವೈಟ್ ಮಾಡಿ ಇಷ್ಟೆಲ್ಲ ನಮ್ಗೆ ಒಂದು ಅವಕಾಶ ಕೊಟ್ಟಂತ ಜೀ ಕನ್ನಡಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಸೊ ಥ್ಯಾಂಕ್ ಯು ನೇಹಾ ಅಂಡ್ ಥ್ಯಾಂಕ್ ಯು ಮಹೇಶ್. ಸೊ ನಿಮ್ಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ, ಅಶು ಬೆದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಿಮ್ಮ ಸಿನಿಮಾದ ಬಗ್ಗೆ ಏನ್ ಹೇಳೋಕೆ ಇಷ್ಟ? ಖಂಡಿತ ಸಿನಿಮಾ ಹೇಳಲೇಬೇಕು, ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಐ ಮೀನ್ ಲವ್. ಖಂಡಿತ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ. ಹೊಸಬರಿಗೆ ನೀವು ಹೇಗೆ ಪ್ರೋತ್ಸಾಹ ಮಾಡ್ತಿರೋ ಮತ್ತು ಜೀ ಕನ್ನಡನೂ ಅಷ್ಟೇ ಹೊಸಬರಿಗೆ ತುಂಬ ಪ್ರೋತ್ಸಾಹ ಮಾಡುತ್ತೆ. ಖಂಡಿತ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಬೇಕಾಗುತ್ತೆ. ಹೊಸ ಸಿನಿಮಾ ಐ ಮೀನ್ ಲವ್, ಖಂಡಿತ ಎಲ್ಲರೂ ಬಂದು ನೋಡಬೇಕು. ಓ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ನಾನಂತೂ ಖಂಡಿತ ಬರ್ತೀನಿ. ಸೊ ಆಡಿಯನ್ಸ್ ನೋಡ್ತಾ ಇರೋರು ಕೂಡ ಖಂಡಿತವಾಗ್ಲೂ ಬರ್ತಾರೆ, ಯಾಕಂದ್ರೆ ಮುದ್ದಾಗಿರುವಂತ ಜೋಡಿ ಅಲ್ವಾ ಫ್ರೆಂಡ್ಸ್? ಸೊ ಇಲ್ಲಿ ತನಕ ಮಹೇಶ್ ಮತ್ತೆ ನೇಹಾ ಇಬ್ರು ಬಂದು ಅವರ ಬೆಸ್ಟ್ 4 ರೆಸಿಪೀಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡಿದ್ರು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ಯಾರು ಬರ್ತಾರೆ, ಯಾವ ಸೆಲೆಬ್ರಿಟಿ ಗೆಸ್ಟ್ ಬರ್ತಾರೆ ಅಂತ ನೋಡೋ ಕುತೂಹಲ ಖಂಡಿತ ನಿಮ್ಗಿದೆ. ಹಾಗಾದ್ರೆ ಅಲ್ಲಿ ತನಕ ನೀವು ನೋಡ್ತಾ ಇರಿ ಜೀ ಕನ್ನಡ. ಟೇಕ್ ಕೇರ್, ಬಾಯ್.